ವಾಕ್ಯನೂ ಕೇಳ್ತಾ ಇದ್ದೀರಾ, ವಾಕ್ಯನೂ ಓದ್ತಾ ಇದ್ದೀರಾ. ಹಲ್ಲೆಲೂಯಾ. ಪ್ರತಿಯೊಂದನ್ನು ಮಾಡಿದ ಮೇಲೂ ಸಹ ನಿನ್ನ ಜೀವಿತದಲ್ಲಿ ದುರಾತ್ಮಗಳು ಬರೋದಕ್ಕೆ ಕಾರಣ ಏನು? ನಮ್ಮ ಮನೆಗಳಲ್ಲಿ ದುರಾತ್ಮಗಳಾಗ್ಲಿ ಮಾಟ ಮಂತ್ರಗಳಾಗ್ಲಿ ಎಂಟ್ರಿ ಆಗೋದಕ್ಕೆ ಕಾರಣವೇನು? ಹಲ್ಲೆಲೂಯಾ. ನಾವು ಇದನ್ನ ಅರ್ಥ ಮಾಡ್ಕೊಬಿಟ್ಟಾದ್ರೆ ನೀವು ಮುಕ್ಕಾಲು ಭಾಗ ಈ ಲೋಕದಲ್ಲಿ ಜಯ ಹೊಂದ್ಬಿಡ್ತೀವಿ. ಯು ವಿಲ್ ವಿನ್ ದ ಬ್ಯಾಟಲ್. ಓಕೆ, ಬ್ಯಾಟ್ಲ್ ಅದೇ, ಯುದ್ಧನೇ ಅದು. ಸೊ ಆ ಬ್ಯಾಟ್ಲ್ ಏನು, ಹೇಗೆ ಅಂತ ಹೇಳಿ ನಾವು ಅರ್ಥ ಮಾಡ್ತೀವಿ. ಸೊ ಮೊದಲನೇದಾಗಿ ವಾಕ್ಯದಲ್ಲೇ ದೇವರು ಒಂದು ದುರಾತ್ಮ ಹೇಗೆ ಬರ್ತದೆ, ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಒಂದು ಇಲಸ್ಟ್ರೇಷನ್ ಕೊಟ್ಟಿದ್ದಾರೆ, ಒಂದು ಪ್ಯಾರಾ ತರ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ನೋಡ್ಕೊಳ್ಳೋಣ. ಲೂಕ 11ನೇ ಅಧ್ಯಾಯದಲ್ಲಿ 24ನೇ ವಚನ. ಲೂಕ್ 11th chapter 24 verse. ಅಲ್ಲಿಂದ ನಾವು ಓದೋಣ. ಲೂಕ 11ನೇ ಅಧ್ಯಾಯದಲ್ಲಿ 24ನೇ ವಚನ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರು ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂದಿರುಗಿ ಹೋಗುತ್ತೇನೆ ಅಂದುಕೊಂಡು. ದ ಕ್ಯಾರೆಕ್ಟರ್ ಆಫ್ ಸ್ಪಿರಿಟ್, ಒಂದು ದುರಾತ್ಮನ ಕ್ಯಾರೆಕ್ಟರ್ ಏನಂತಂದ್ರೆ ವಿಶ್ರಾಂತಿ ಸಿಗದೆ ಅಲೆದಾಡೋದು. ಮೊದಲನೇದಾಗಿ ನಾವೇನ್ ನೋಡ್ತೀವಿ ಅಂದ್ರೆ, ಒಂದು ದೆವ್ವ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಅದು ವಿಶ್ರಾಂತಿಗಾಗಿ ಅಲೆದಾಡತ್ತಂತೆ. ನೀರಿಲ್ಲದ ಸ್ಥಳದಲ್ಲಿ ಅಲೆದಾಡ್ತಾ ಇರುತ್ತೆ. ಅದು ನೀರಿಲ್ಲದೆ ಅಲೆದಾಡ್ತಾ ಇರ್ಬೇಕಾದ್ರೆ ಆಮೇಲೆ ಏನಾಗುತ್ತೆ ಹೋದ ವಿಶ್ರಾಂತಿ ಸಿಕ್ಕದ ಕಾರಣ. ನೋಡ್ರಿ, ಮೊದಲನೇದಾಗಿ ಒಂದು ದುರಾತ್ಮನ ಕ್ಯಾರೆಕ್ಟರ್ ಏನಂದ್ರೆ ವಿಶ್ರಾಂತಿ ಇಲ್ಲದೆ ಅಲೆದಾಡೋದು. ಹೇಗೆ ಅಲೆದಾಡೋದು? ಕೆಲವರು ಜೀವಿತದಲ್ಲಿ ಇನ್ನೂ ದುರಾತ್ಮ ಕೆಲಸ ಮಾಡ್ತಾ ಇದೆ ಅನ್ನೋದು ಗುರುತೇನು ಗೊತ್ತಾ? ವಿಶ್ರಾಂತಿ ಇಲ್ಲದೆ ಅಲೆದಾಡ್ತಾ ಇರ್ತೀರಾ ನೀವು ಸಹ. ಏನ್ ಮಾಡಿದ್ರು ಸಮಾಧಾನ ಇಲ್ಲ, ಏನ್ ಮಾಡಿದ್ರು ಒಂದು ಪೀಸ್ ಇಲ್ಲ, ಏನ್ ಮಾಡಿದ್ರು ಒಂದು ಬಿಡುಗಡೆ ಇಲ್ಲ, ಏನ್ ಮಾಡಿದ್ರು ಅದೇ ತೊಂದರೆ, ಅದೇ ನೋವು, ಅದೇ ಕಷ್ಟ. ಅಂದ್ರೆ ಎಲ್ಲೋ ನಮ್ಮ ಜೀವಿತದಲ್ಲಿ ದುರಾತ್ಮಗಳು ಕಾರ್ಯ ಮಾಡ್ತಾ ಇದೆ. ಹಲ್ಲೆಲೂಯಾ. ನಾವು ಅದನ್ನ ಜಯಿಸಬೇಕು, ನಾವು ಅದನ್ನ ಜಯಿಸಬೇಕು. ಆಮೇಲೆ ಏನಾಗುತ್ತೆ? ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ಹಿಂದಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಗುಡಿಸಿ ಅಲಂಕರಿಸಿದಾಗಿರುವುದನ್ನು ಕಂಡು. ಗುಡಿಸಿ ಆ ಮನೆ ಅಲಂಕರಿಸಿ. ಇಲ್ಲಿ ಗುಡಿಸಿ ಅಲಂಕರಿಸಿ ಅನ್ನೋದು ಮನೆ ಅಲ್ಲ, ಇಲ್ಲಿ ದೇವರ ಮಾತಾಡ್ತಾ ಇರೋದು ನಿನ್ನ ಜೀವಿತ, ನಿನ್ನ ಹೃದಯ. ಗುಡಿಸಿ ಅಲಂಕಾರ. ಓಕೆ, ನಿನ್ನ ಜೀವಿತವನ್ನು ಗುಡಿಸಿ ಅಲಂಕಾರ ಮಾಡೋದು ಯಾರು? ನಿಮ್ಮ ತಾಯ, ನಿಮ್ಮ ಹೆಂಡತಿನ, ನಿಮ್ಮ ಗಂಡನ, ಅಥವಾ ಪವಿತ್ರಾತ್ಮನ? ಯಾರು ಹೇಳ್ಬೇಕು? ಚಾಯ್ಸ್ ಕೊಟ್ರೆ ಹೇಳೋದ ನೀವು? ಹಲ್ಲೆಲೂಯಾ. ಯಾರು ನಿಮ್ಮ ಜೀವಿತವನ್ನು ಅಲಂಕರಿಸೋದು? ಯಾರು ನಿನ್ನ ಹೃದಯವನ್ನು ಅಲಂಕರಿಸೋದು? ಪವಿತ್ರಾತ್ಮನು. ಸೊ ಇಲ್ಲಿ ಆಲ್ರೆಡಿ ದೇವರು ಪವಿತ್ರಾತ್ಮನು ಒಬ್ಬನ ಹೃದಯವನ್ನು ಶುದ್ಧಿಪಡಿಸಿ ಅಲಂಕರಿಸಿದೆ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು ಒಂದು ಮನೆಯನ್ನ ಕ್ಲೀನ್ ಮಾಡಿ ಅಲಂಕರಿಸಿದ್ದಾನೆ. ಹಲ್ಲೆಲೂಯಾ. ಈಗ ಅಲ್ಲಿ ದೆವ್ವ ಬರ್ತಾ ಇದೆ, ದುರಾತ್ಮ ಬರ್ತಾ ಇದೆ. ಮುಂದಕ್ಕೆ ಹೋದ್ರಿ. ಅಲಂಕರಿಸುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರೆಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಈಗ ಆ ಅಲಂಕರಿಸಿ ಶುದ್ಧಿಪಡಿಸಿದ ಮನೆ ಯಾರು ಶುದ್ಧಿಪಡಿಸೋದು? ಅಲಂಕರಿಸೋದು ದೇವರ ಆತ್ಮನು. ಈಗ ಶುದ್ಧಿಪಡಿಸಿ ಅಲಂಕರಿಸಿದ ಮೇಲೆ ಈ ದುರಾತ್ಮನು ಬಂದು ಇನ್ನೊಂದು 7 ದುರಾತ್ಮನ ಕರ್ಕೊಂಡ್ ಬಂದು ಆ ಶುದ್ಧಿಪಡಿಸಿರೋ ಮನೆಗೆ ಕಾಲಿಡ್ತಾ ಇದೆ ಅಂತೆ. ಅಂದ್ರೆ ಯಾರ ಮನೆಗೆ? ಯಾರೋ ಬಾರಲ್ಲೋ ಇಲ್ಲ ಒಳಗಡೆನೋ ಪಾಪ ಮಾಡಿದವರ ಮನೆಯಲ್ಲ, ಆಲ್ರೆಡಿ ತನ್ನ ಜೀವಿತವನ್ನು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಟ್ಟವನ ಮನೆಗೆ ಅದು ನುಗ್ತಾ ಇದೆ. ಹಲ್ಲೆಲೂಯಾ. ಕ್ಲೀನ್ ಮಾಡೋದು ಯಾರು? ಪವಿತ್ರಾತ್ಮನೇ ಅಲ್ವಾ? ಮತ್ತೆ ಕ್ಲೀನ್ ಮಾಡಿದ್ಮೇಲೆ ಅಲ್ಲಿ ಏನೋ ಒಂದು ಅಲ್ಲಿ ಇರ್ಲಿಲ್ಲ. ಆ ದುರಾತ್ಮನ ತಡೆ ಮಾಡೋದು ಆ ಹೃದಯದಲ್ಲಿ ಇರ್ಲಿಲ್ಲ. ಆ ದುರಾತ್ಮನ ಒಳಗ್ ಬರ್ದೇ ಇರುವಂತೆ, ಅವರ ಜೀವಿತದಲ್ಲಿ, ಅವರ ಮನೆಯಲ್ಲಿ ಹೊರಗ್ ಬರ್ದೇ ಇರುವಂತೆ ತಡೆ ಮಾಡುವಂತ ಕಾರ್ಯಗಳು ಮಿಸ್ ಆಗಿದೆ. ಪವಿತ್ರಾತ್ಮನ ಶುದ್ಧಿಪಡಿಸಿದಂತ ಮನೆ ಒಳಗಡೆ ದುರಾತ್ಮನ ಎಂಟ್ರಿ ಮಾಡ್ತಾ ಇದೆ. ಈ ಕೆಲವ್ರು ಹೇಳ್ತಾರೆ, ಬ್ರದರ್ ಆ ಹೃದಯದಲ್ಲಿ ಅಂದ್ರೆ ಏನಿರ್ಬೇಕು? ವಾಕ್ಯ ಇರ್ಬೇಕು ಬ್ರದರ್. ವಾಕ್ಯ ಇಲ್ಲ ಅಂತಂದ್ರೆ ದುರಾತ್ಮ ಬಂದ್ಬಿಡುತ್ತೆ. ಕೆಲವ್ರು ಹೇಳ್ತಾರೆ, ಬ್ರದರ್ ಪ್ರಾರ್ಥನೆ ಇರ್ಬೇಕು ಬ್ರದರ್. ಪ್ರಾರ್ಥನೆ ಇಲ್ಲ ಅಂದ್ರೆ ದುರಾತ್ಮ ಬಂದ್ಬಿಡುತ್ತೆ. ಕೆಲವ್ರು ಹೇಳ್ತಾರೆ, ದೇವ್ರು ಇರ್ಬೇಕು ಬ್ರದರ್. ದೇವ್ರು ಇಲ್ಲ ಅಂದ್ರೆ ಬಂದ್ಬಿಡುತ್ತೆ. ಹಲ್ಲೆಲೂಯಾ. ಈಗ ಪೇತ್ರನು ದೇವ್ರ ಸೇವೆ ಮಾಡ್ತಾ ಇದ್ರ? ಪೇತ್ರನು ಪ್ರೇಯರ್ ಮಾಡ್ತಾ ಇದ್ರ? ಪೇತ್ರನಲ್ಲಿ ದೇವ್ರ ವಾಕ್ಯ ಇತ್ತ ಇಲ್ವಾ? ಒಂದು ಜಾಗದಲ್ಲಿ ಯೇಸು ಸ್ವಾಮಿ ನನ್ನನ್ನು ಏನಂತ ಕರಿತಾ ಇದ್ದಾರೆ ಅಂದ್ರೆ, ದೇವರೇ ಸ್ವಾಮಿ ನಿನ್ನನ್ನು ಒಬ್ರು ಪ್ರವಾದಿ ಅಂತಾರೆ, ಇವ್ರಂತಾರೆ, ಅವ್ರಂತಾರೆ. ಓಕೆ, ವೆರಿ ಗುಡ್. ನೀವುಗಳು ಏನಂತೀರ?
ನೀವೇ ಬರಬೇಕಾಗಿರೋ ಮೆಸ್ಸಾಯ. ಆಗ ದೇವ್ರು ಹೇಳ್ತಾರೆ, ನಿನಗಿದು ಕೊಟ್ಟಿರೋದು ಶರೀರ ಅಲ್ಲ, ಆತ್ಮನಿಂದ ನಿನಗಿದು ಪ್ರಕಟವಾಗಿದೆ. ಸೊ ಆತ್ಮನ ನಡೆಸುವಿಕೆನೂ ಪೇತ್ರನಲ್ಲಿತ್ತು, ಆತ್ಮನೂ ಮಾತಾಡ್ತಾ ಇದ್ದಾನೆ. ಅದೇ ಪೇತ್ರನು ಒಂದು ಜಾಗದಲ್ಲಿ ದೇವ್ರು ಹೇಳ್ತಾರೆ, ನಾನು ಮುಂದಿನ ದಿವಸಗಳಲ್ಲಿ ನನಗೆ ಈ ತರ ಹಿಡ್ಕೊಂತಾರೆ, ನನ್ನನ್ನು ಹೊಡಿತಾರೆ, ನನ್ನ ಹಿಂಸೆಗೆ ಒಳಪಡಿಸ್ತಾರೆ, ನಾನು ಸಾಯ್ಬೇಕು ಅಂತಂದಾಗ ಪೇತ್ರನು ಅವ್ರನ್ನ ಕೈ ಹಿಡ್ಕೊಂಡು ಹೋಗಿ ಹೇಳ್ತಾನೆ, ಸ್ವಾಮಿ ನಿನಗಿದು ಬರ್ಕೂಡ್ದು ಅಂತ. ಹೌದಾ? ನಿನಗಿದು ಬರ್ಕೂಡ್ದು ಅಂದಾಗ ದೇವ್ರು ಏನಂತ ಕರೀತಾರ ಅವನ್ನ? ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ದೇವರು ನಿನ್ನ ಒಳ ಉಡುಪನ್ನು ನೋಡಿ ನಿನ್ನ ಹತ್ರ ಮಾತಾಡಲ್ಲ, ನಿನ್ನ ಒಳಗಡೆ ಏನಿದೆ ಅಂತ ನೋಡಿನೇ ಮಾತಾಡೋದು. ಸೈತಾನನ ಹಂಗಂದ್ರೆ ದೇವ್ರು ಪೇತ್ರನಿಗೆಲ್ಲ ಮಾತಾಡಿದ್ದು, ಪೇತ್ರನ ಒಳಗಡೆ ಇದ್ದಂತ ಸೈತಾನನಿಗೆ ಮಾತಾಡಿದ್ದು. ಹಲ್ಲೆಲೂಯಾ. ಸೊ ಪೇತ್ರ ಪ್ರೇಯರ್ ಮಾಡ್ತಾ ಇರ್ಲಿಲ್ವಾ? ಪೇತ್ರನಿಗೆ ವಾಕ್ಯ ಗೊತ್ತಿರ್ಲಿಲ್ವಾ? ಪೇತ್ರನು ಯೇಸು ಸ್ವಾಮಿ ಜೊತೆ ನಡೀತಾ ಇರ್ಲಿಲ್ವಾ? ಪೇತ್ರನಿಗೆ ದೇವರ ಆತ್ಮನ ಸಂಬಂಧ ಇರ್ಲಿಲ್ಲ? ಮತ್ತೆ ಹೆಂಗ್ರೆ ಸೈತಾನ ಒಳಗೆ ಹೋಗಿದ್ದಾನೆ? ಹಲ್ಲೆಲೂಯಾ. ಯಾವತ್ತನ ಯೋಚನೆ ಮಾಡಿದ್ರೆ ಪೇತ್ರನಲ್ಲಿ ಎಲ್ಲ ಇತ್ತಲ್ಲ. he was also doing ministry. ಆತನು ಸೇವೆ ಕೂಡ ಮಾಡ್ತಾ ಇದ್ದನು, ದೇವರೊಟ್ಟಿಗೆ ನಡೀತಾ ಇದ್ದನು. ಅದೇ ಪೇತ್ರನಿಗೆನೆ ದೇವರು ಹೇಳ್ತಾರೆ, ಈ ಬಂಡೆಯ ಮೇಲೆ ನಾನು ಸಭೆಯನ್ನು ಕಟ್ಟಿದ್ದೇನೆ, ನಿನಗೆ ನರಕದ ಬೀಗದ ಕೈ, ಪರಲೋಕದ ಬೀಗದ ಕೈಯನ್ನು ಕೊಡ್ತೇನೆ. ಮತ್ತ ಇವಾಗ ಅದೇ ದೇವರು ಪೇತ್ರನ ನೋಡಿ ಹೇಗೆ ಸೈತಾನನೆ ಅಂದ್ರೆ ಒಳಗಡೆ ಸೈತಾನ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಯೂದಾಸು ಆ ಒಂದು ಬ್ರೆಡ್ ಅನ್ನ ನೆನೆಸಕ್ ಹೋಗ್ತಾರಲ್ಲ ತಿನ್ನೋಕೆ, ತಿನ್ನೋಕ್ ಹೋದಾಗ ಅದು ತಿಂದ ಮೇಲೆ ಅವನು ಒಪ್ಕೊಳ್ದೆ ಇದ್ದಾಗ ಅದು ಯೂದಾಸು ಸಡನ್ ಆಗಿ ಸೈತಾನ ಅವನ ಒಳಗಡೆ ಹೋಗ್ತಾನಂತೆ, ಸಡನ್ ಆಗಿ. ಹಲ್ಲೆಲೂಯಾ. ಹಂಗಂದ್ರೆ ಎಲ್ಲಿದ್ದ ಸೈತಾನ ಅಲ್ಲಿವರೆಗೂ? ಪಕ್ಕದ ಮನೇಲಿದ್ನ? ಪಕ್ಕದ ಊರಲ್ಲಿದ್ನ? ಯೇಸು ಎಲ್ಲಿದ್ರು ಅದೇ ರೂಮಲ್ಲೇ ಇದ್ದ. ಹಲ್ಲೆಲೂಯಾ. ಯೇಸು ಎಲ್ಲಿದ್ರು ಅದೇ ರೂಮಲ್ಲೇ ಇದ್ದಾರೆ ಅವನು. ಹಲ್ಲೆಲೂಯಾ. ಮತ್ತೆ ಏನ್ ಮಾಡ್ದ? ಯೂದಾಸ್ನ ಅವನು ನುಗ್ಗದ, ಪೇತ್ರನ ನುಗ್ಗದ. ಮತ್ತೆ ದೇವ್ರು ಏನ್ ಹೇಳ್ತಾ ಇದ್ದಾರೆ? ಯಾಕೆ ನಿನ್ನ ಹೃದಯದಲ್ಲಿ ಏನ್ ಇರ್ಬೇಕಾಗಿದೆ? ವಾಕ್ಯ ಇದ್ದಿದ್ದಂತ ಪೇತ್ರನೊಳಗಡೆ ಸೈತಾನ ನುಗ್ಗಿದ್ದಾನೆ, ಪ್ರಾರ್ಥನೆ ಇದ್ದಿದ್ದ ಪೇತ್ರನೊಳಗಡೆ ಸೈತಾನ ನುಗ್ಗಿದ್ದಾನೆ, ಯೇಸು ಒಟ್ಟಿಗೆ ನಡೆದಂತ ಪೇತ್ರನೊಳಗಡೆ ಸೈತಾನ ನುಗ್ಗಿದ್ದಾನೆ, ಯೇಸುಗಾಗಿ ಸೇವೆ ಮಾಡಿದಂತ ಪೇತ್ರನೊಳಗಡೆ ಸೈತಾನ ನುಗ್ಗಿದ್ದಾನೆ, ಆತ್ಮನೊಂದಿಗೆ ಮಾತನಾಡಿ ಗ್ರಹಿಸಿಕೊಂಡು ರೆವಲ್ಯೂಷನ್ ಇಂದ ಮಾತನಾಡಿದಂತ ಪೇತ್ರನೊಟ್ಟಿಗೆ ಸೈತಾನ ನುಗ್ಗಿದ್ದಾನೆ. ಮತ್ತೆ ಏನು ನಿನ್ನ ಕುಟುಂಬವನ್ನು, ನಿನ್ನ ಮನೆಯನ್ನು ಸೈತಾನ ನುಗ್ಗಿ ಏನು ಮಾಡ್ಕೊಡ್ದಂತಾರೆ, ನಿನ್ನ ಹೃದಯದೊಳಗಡೆ ಏನ್ ಇರಬೇಕು ಅಂತ ದೇವರು ಬಯಸ್ತಾ ಇದ್ದಾನೆ. ಇಟ್ ಇಸ್ ಆಲ್ರೆಡಿ ಕ್ಲೀನ್ ಆಗಿದೆ. ಕ್ಲೀನ್ ಆದ್ಮೇಲೆ ಅದ್ರಲ್ಲಿ ಇರೋದು ದೇವ್ರಿಗೆ ಬೇಕಾಗಿದೆ. ನೀವ್ ಅನ್ಕೋಬೇಡಿ ಪಾಪ ಮಾಡಿದ್ರೆ ದುರಾತ್ಮಗಳು ಬರ್ತದೆ ಅಂತ ಹೇಳಿ. ಕೆಲವರು ಅಂತಾರೆ, ಬ್ರದರ್ ಪಾಪ ಮಾಡಿದ್ರೆ ದುರಾತ್ಮ ಬರ್ತದೆ ಬ್ರದರ್. ಪೇತ್ರನ್ ಏನೋ ಪಾಪ ಮಾಡಿರ್ತಾನೆ ಅದಕ್ಕೆ ದುರಾತ್ಮ ಬರ್ತದೆ. ನಿಮಗೆ ಅಂತವ್ರಿಗೆ ನಾನು ಕೇಳ್ತೀನಿ, ಕೈನನು ಅವ್ರ ತಮ್ಮನ್ನ ಸಾಯಿಸ್ದ, ಅದು ಪಾಪ ಅಲ್ವಾ? ಮತ್ತ ಅವನೊಳಗಡೆ ದುರಾತ್ಮ ಬಂತಪ್ಪ. ದಾವಿದನು ವ್ಯಭಿಚಾರ ಮಾಡ್ದ, ಅವನೊಳಗಡೆ ದುರಾತ್ಮ ಬಂತ. ಸಂಸದನ್ನು ಏನೋ ಮಾಡಕ್ ಹೋಗಿ ಇನ್ನೊಂದು ಯಾವ್ದೋ ಒಂದು ಸ್ತ್ರೀ ಹತ್ರ ಹೋಗಿ ಜೀವನ ಮಾಡ್ತಾ ಇದ್ದ, ಅವನೊಳಗಡೆ ದುರಾತ್ಮ ಬಂತ. ಪಾಪ ಮಾಡೋದ್ರಿಂದ ಅಲ್ಲ ಬರೋದು, ಇಲ್ಲಿ ಖಾಲಿ ಇರೋದ್ರಿಂದ ಬರ್ತದೆ. ಹಲ್ಲೆಲೂಯಾ. ಹಂಗಂತೇಳಿ ನಾನು ಜಾಲಿಯಾಗಿ ಪಾಪ ಮಾಡ್ತೀನಿ ಅನ್ಕೋಬೇಡಿ. ಹಲ್ಲೆಲೂಯಾ. ಪಾಪ ಮಾಡಿದ್ರೆ ನೀವು ಸಾಯಲ್ಲ. ಯು ವೋಂಟ್ ಡೈ ಇಫ್ ಯು ಸಿನ್, ಬಟ್ ಯು ವಿಲ್ ಡೈ ಇಫ್ ಯು ಆರ್ ಕಂಟಿನ್ಯೂಯಿಂಗ್ ಇನ್ ದ ಸಿನ್. ನೀನು ಪಾಪನ ದಿನ ಮಾಡ್ತಾ ಇದ್ರೆ ಸಾಯ್ತೀಯ. ಒಂದಿನ ಮಾಡಿ ಓಕೆ ನಾನು ಪಶ್ಚಾತ್ತಾಪ ಪಡ್ತೀನಿ ಅಂದ್ರೆ ದೇವ್ರ ಕೃಪೆ ನಿನ್ ಮೇಲೆ ಇರ್ತದೆ. ಈಗ ಪಾಪ ಮಾಡೋನೆಲ್ಲ ಸಾಯ್ಬೇಕು ಅಂತಂದ್ರೆ ನಾನು ಜೀವಂತವಾಗಿರಲ್ಲ, ನಾನು ಸಾಯ್ತೀನಿ. ಇಷ್ಟೊತ್ತಿಗೆಲ್ಲ ಸತ್ತಿರ್ಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಪಾಪ ಇಲ್ದಿರೋ ಜೀವಿಸಿರೋದು ಒಬ್ಬರಂದ್ರೆ ಯೇಸು ಸ್ವಾಮಿ ಮಾತ್ರ. ನಿನ್ ಪಾಪದಲ್ಲೇ ಕಂಟಿನ್ಯೂ, ದೇವರ ಆತ್ಮನು ಮಾತನಾಡಿ, ವಾಕ್ಯಗಳು ಮಾತನಾಡಿ ಎಲ್ಲ ಆದ್ಮೇಲೂ ನೀನು ಶರೀರದಲ್ಲೇ ಜೀವನ ಮಾಡಿ ಇನ್ನೂ ನಾನು ಹಂಗೆ ಇರ್ತೀನಿ ಅನ್ನೋದಾದ್ರೆ ಯುವರ್ ಡೆತ್ ಇಸ್ ವೆರಿ ನಿಯರ್. ಬದಲಾಗುವವರಿಗೆ ದೇವ್ರು ನಿನ್ನನ್ನು ಕಾಪಾಡುವ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ ಪ್ರಿಯ ಸಹೋದರ ಸಹೋದರಿ? ಇನ್ನು ಹೃದಯದಲ್ಲಿ ಏನು ಬಯಸ್ತಾ ಇದ್ದಾನೆ ಅನ್ನೋದು ನಾವು ವಾಕ್ಯದಲ್ಲಿ ನೀಟಾಗಿ ನೋಡ್ಕೊಳ್ಳೋಣ. ಮತ್ತಾಯ 16ನೇ ಅಧ್ಯಾಯದಲ್ಲಿ, ಮ್ಯಾಥ್ಯೂ 16th ಚಾಪ್ಟರ್, ನಾನು ಇವಾಗ ಓದಿದ್ದು, ಈಗ ಮಾತಾಡಿದ್ದನ್ನೇ ನಾನು ವಾಕ್ಯದಲ್ಲಿ ಓದಿಸ್ತೇನೆ. 16ನೇ ಅಧ್ಯಾಯದಲ್ಲಿ 21ನೇ ವಚನದಿಂದ ನಾವು ಓದೋಣ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತವಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದರು. ಈಗ ಅವರು ಹೇಳಕ್ ಶುರು ಮಾಡಿದ್ದಾರೆ, ಅವ್ರ ಮರಣ ಹೆಂಗಾಗತ್ತೆ, ಅವ್ರು ಯಾವ ರೀತಿ ಸಾಯ್ತಾರೆ, ಯಾವ ರೀತಿ ಅವ್ರಿಗೆ ಅಟ್ಯಾಕ್ ಆಗತ್ತೆ ಅಂತ ಅವ್ರು ಹೇಳಕ್ ಶುರು ಮಾಡ್ತಾ ಇದ್ದಾರೆ ಶಿಷ್ಯಂದ್ರಿಗೆ. ಆಮೇಲೆ
ಆಗ ಪೇತ್ರನು ಆತನ ಕೈ ಹಿಡಿದು, ಹಾ. ಸ್ವಾಮಿ, ಹಾ. ದೇವರು ನಿನ್ನನ್ನು ಕಾಯಲಿ, ಹಾ. ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಹಾ. ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು, ಪೇತ್ರನ್ ಹೇಳ್ತಾ ಇದ್ದಾನೆ, ಸ್ವಾಮಿ ನಿನಗೆ ಆಗ್ಕೊಡುದು. ಈಗ ದೇವ್ರು ಏನ್ ಹೇಳ್ತಾ ಇದ್ದಾರೆ, ಸ್ವಾಮಿ ಶಿಷ್ಯಂದ್ರ ಹತ್ರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮುಂಬರುವಂತ ಅವರ ಸಾವಿನ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಹೌದಾ? ಈಗ ಪರಲೋಕದಿಂದ ಯೇಸು ಸ್ವಾಮಿನ ಭೂಲೋಕಕ್ಕೆ ದೇವರು ಕಳಿಸಿದ್ದು ಯಾತಕ್ಕಾಗಿ? ಇಲ್ಲಿ ಬಂದು ಆರಾಮಾಗಿ ಜಾಲಿಯಾಗಿ ಮನೆ ಮಠ ಕಾರು ಬಂಗ್ಲೆ ತಗೊಂಡ್ ಜೀವನ ಮಾಡಿ ಮತ್ತೆ ಹೋಗಕ? ಮತ್ತೆ ಏನ್ ಮಾಡಕ್ ಕಲ್ಸಿದ್ದಾರೆ ಹೇಳಿ? ಎಲ್ಲರಿಗಾಗಿ ರಕ್ಷಣೆ. ಆ ರಕ್ಷಣೆ ಹೆಂಗ್ ಬರ್ತದೆ? ಅವರ ಮರಣದಿಂದ ಬರ್ತದೆ. ಅಂದ್ರೆ ದೇವರು ಅವ್ರನ್ನ ಕಳಿಸಿದ್ದು ಜನರಿಗಾಗಿ ಮರಣ ಹೊಂದಕ್ಕೆ, ಹಿಂಸೆ ಪಟ್ಟು ಸಾಯೋದಿಕ್ಕೆ. ಹೌದಾ? ನ್ಯಾಚುರಲ್ ಡೆತ್ ಅಲ್ಲ, ಅನ್ಯಾಚುರಲ್ ಡೆತ್ ಅಲ್ಲಿ ಸಾಯ್ಬೇಕು ಅನ್ನೋದೇ ದೇವರ ಚಿತ್ತ ಇತ್ತು. ಈಗ ಅದ್ರ ಬಗ್ಗೆ ತಾನೇ ಮಾತಾಡ್ತಾ ಇದ್ದಾರೆ. ಪೇತ್ರನೇ ಹೇಳ್ತಾ ಇದ್ದಾನೆ, ಸ್ವಾಮಿ ಇದು ಪರಲೋಕದ ಚಿತ್ತೆ ಆಗಿದ್ರೂ ನೀನ್ ಇದು ನಿನ್ ಲೈಫಲ್ಲಿ ಬರ್ಕೂಡ್ದು ಅಂತ ಇದ್ದಾನೆ. ಆದ್ರೆ ಪೇತ್ರನ್ ಏನ್ ಹೇಳ್ತಾ ಇದ್ದಾನೆ, ಯಾವ್ದನ್ನ ದೇವರು ನನ್ನನ್ನು ಕಳಿಸಿದಾರೋ ನಾನು ಅದನ್ನ ಮಾಡಿ ಮುಗಿಸ್ತೀನಿ ಅಂತ ಯೇಸು ಅನ್ಕೊಂಡಿದ್ರೆ ಅದನ್ನ ಮಾಡಿ ಮುಗಿಸ್ಬೇಡ ಅಂತ ಹೇಳಿ ಪೇತ್ರನೇ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವರ ಚಿಂತೆಯನ್ನು ಮಾಡಕ್ಕೆ ರೆಡಿ ಆಗ್ತಾ ಇದ್ದಾರೆ. ಅವರು ಬಂದಂತ ಉದ್ದೇಶವನ್ನು ನಾನು ಪೂರೈಸ್ತೀನಿ ಅಂತ ದೇವರು ರೆಡಿ ಆಗ್ತಾ ಇದ್ದಾರೆ. ಆದ್ರೆ ಸೈತಾನನು ಪೇತ್ರನ ಒಳಗಡೆಯಿಂದ ನೀನು ಬಂದಂತ ಉದ್ದೇಶವನ್ನು ನೀನು ಪೂರೈಸಬೇಡ ಅಂತ ಹೇಳಿ ತಡೆ ಮಾಡ್ತಾ ಇದ್ದಾನೆ. ಯಾವಾಗ ನಿನ್ನ ಹೃದಯದಲ್ಲಿ ದೇವರ ನಿನ್ನನ್ನು ಕಲಿಸಿದಂತ ಉದ್ದೇಶ ಕಾಣೆ ಆಗುತ್ತೋ ಅವಾಗ್ಲೇ ಸೈತಾನ ನೀನು ಒಳಗಡೆ ನುಗ್ಗೋದು. When your heart is dying not to do the purpose of God, you are gone. ನೀನ್ ಇಲ್ಲಿ ಬಂದು ಸಭೆಯಲ್ಲಿ ಕುಂತು ಹೋದ್ರೆ ಸೈತಾನ ನಿನ್ನ ಮುಟ್ಟಲ್ಲ ಅಂತಲ್ಲ, ಮುಟ್ಟಾನೆ. ನೀನು ಅನ್ಯ ಭಾಷೆ ಮಾತಾಡ್ಬಿಟ್ರೆ ನೀನ್ ಸೈತಾನ ಮುಟ್ಟೋದಿಲ್ಲ ಅಂತಲ್ಲ, ಮುಟ್ಟಾನೆ. ಆದ್ರೆ ಸೈತಾನನಿಗೆ ಯಾರಿಗೆ ಮುಟ್ಟಕ್ ಅಧಿಕಾರ ಇಲ್ಲ ಅಂದ್ರೆ ಯಾರು ದೇವರ ಉದ್ದೇಶವನ್ನು ಇಟ್ಕೊಂಡು ಜೀವನ ಮಾಡ್ತಾರೋ ಅವ್ರನ್ನ ಮುಟ್ಟಕ್ಕಾಗಲ್ಲ. Jesus had the purpose. ನಾನು ಬಂದಂತ ಉದ್ದೇಶ ಏನು? ನಾನು ಇಲ್ಲಿ ಜೀವನ ಮಾಡ್ತಾ ಇರೋ ಉದ್ದೇಶ ಏನು? ನಾನು ಈ ಸ್ಥಳಕ್ಕೆ ಸೇರಿರುವಂತ ಉದ್ದೇಶ ಏನು? ನಾನು ಲಾರ್ಡ್ಸ್ ಅಸೆಂಬ್ಲಿಗೆ ಬಂದಂತ ಉದ್ದೇಶ ಏನು? ನನ್ನನ್ನು ದೇವರ ಸೇವಕನಾಗಿ ಮಾಡಿರೋ ಉದ್ದೇಶ ಏನು? ನನ್ನನ್ನು ಬಿಸ್ನೆಸ್ ಮ್ಯಾನ್ ಆಗಿ ಮಾಡಿರೋ ಉದ್ದೇಶ. If you don't understand the purpose of God in your life and if you don't live according to the purpose of God in your life, Satan has the authority to touch you. Hallelujah. ಪೇತ್ರನಿಗೆ ಆ ಉದ್ದೇಶ ಅನ್ನೋದು ಇರ್ಲಿಲ್ಲ. ಅದಕ್ಕೆ ಯೇಸು ಸ್ವಾಮಿನ ಹಿಡಿಯಕ್ ಬರುವಂತ ಸಮಯದಲ್ಲಿ ನೀನು ಇವನ್ ಜೊತೆ ಇದ್ದಾದ್ರೆ ನಾನಿರ್ಲಿಲ್ಲ. ಯಾಕಂದ್ರೆ ಉದ್ದೇಶ ಮರ್ತು ಬಿಟ್ಟಿದ್ರು. ಉದ್ದೇಶ ಮರ್ತಿರೋರು ಏನ್ ಮಾಡ್ತಾರೆ ಅಂದ್ರೆ ಶಾರೀರಿಕವಾಗಿ ಜೀವನ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಉದ್ದೇಶನ ಅರ್ಥ ಮಾಡ್ಕೊಂಡಿರೋರು ಮಾತ್ರನೇ ದೇವ್ರಿಗಾಗಿ ಜೀವನ ಮಾಡಕ್ ಆಗುತ್ತೆ. Jesus understood completely why is he called for. Jesus understood what is the purpose of him coming on this earth. ಅದಕ್ಕೆ ಅವರು ಒಂದು ದಿವಸ ಕೂಡ ಅವರ ಸ್ವಂತಕ್ಕಾಗಿ ಜೀವನ ಮಾಡಿಲ್ಲ. He always lived for the purpose of God. ಪ್ರತಿ ದಿನ ಅವರ ಜೀವಿತ ಚಿಕ್ಕಂದಲಿಂದ ಸಾಯವರೆಗೂ ದೇವರ ಉದ್ದೇಶಕ್ಕಾಗಿತ್ತು. ಇವತ್ತು ನಾನು ನೀನು ದೇವರನ್ನ ನಂಬಿ ಸಭೆಯಲ್ಲಿ ಕೂತ್ಕೊಂಡು ದೇವರು ನಿನ್ನ ಜೀವಿತದಲ್ಲಿ ಏನು ಉದ್ದೇಶ ಇಟ್ಟಿದ್ದಾನೆ ಅಂದ್ರೆ ಯು ಡೋಂಟ್ ನೋ. ನಿನಗೆ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ ಬ್ರದರ್, ನೋಡ್ಬೇಕು, ನಾನು ಕೇಳ್ತಾ ಇದ್ದೀನಿ, ದೇವ್ರಿಗೆ ಕನಸು ಕೇಳ್ತಾ ಇದ್ದೀನಿ, ಇವತ್ತು ನಾಳೆ ಕೊಡ್ತಾರೆ ಆಮೇಲೆ ನಾನು ಮಾಡ್ತೀನಿ ಅನ್ನೋರ್ಗೆಲ್ಲ ಯು ಕ್ಯಾನ್ ನಾಟ್ ಸ್ಟ್ಯಾಂಡ್ ಇನ್ ದ ವಿಲ್ ಆಫ್ ಗಾಡ್. ಉದ್ದೇಶ ಬೇಕು. ಯು ಲಿವಿಂಗ್ ಫಾರ್ ದ ಪರ್ಪಸ್. ಒಂದ್ ಸೆಕೆಂಡ್ ನೀನು ಹೃದಯ ಮುಟ್ಟು ನೋಡ್ರಿ, ಸ್ವಾಮಿ ನೆನ್ನೆ ನಾನು ದೇವ್ರ ಉದ್ದೇಶಕ್ಕಾಗಿ ಜೀವನ ಮಾಡಿ, ಮೊನ್ನೆ ನಾನು ದೇವ್ರ ಉದ್ದೇಶಕ್ಕಾಗಿ ಜೀವನ ಮಾಡಿ. ನೀನೊಂದು ಮನೆಗೆ ಹೋದ್ರೂ ಆ ಮನೆಯಲ್ಲಿ ನೀನು ದೇವ್ರ ಉದ್ದೇಶ ಮಾಡ್ತಾ ಇದೀಯಾ? ಆರ್ ಯು ಎಂಟರಿಂಗ್ ದಟ್ ಹೌಸ್? ನೀನು ಒಬ್ಬನ ಹತ್ರ ಮಾತಾಡ್ಬೇಕಾದ್ರೆ ನೀನು ದೇವ್ರ ಉದ್ದೇಶ ಮಾಡ್ತಾ ಇದೀಯಾ? ಶೋ ಮಿ ಒನ್ ಪ್ಲೇಸ್ ಇನ್ ಬೈಬಲ್ ವೇರ್ ಗಾಡ್ ಸ್ಪೋಕ್ ಟು ಪೀಪಲ್ ವೇರ್ ಇಟ್ ವಾಸ್ ನಾಟ್ ದ ಪರ್ಪಸ್ ಆಫ್ ಹೆವೆನ್. ಒಂದು ಬೈಬಲ್ ಅಲ್ಲಿ ಒಂದು ಜಾಗ ತೋರಿಸ್ರಿ ಯೇಸು ಸ್ವಾಮಿ ಆ ಒಂದು ದೇವರ ಉದ್ದೇಶ ಇಲ್ಲದೆ ಯಾರ ಹತ್ರ ಆದ್ರೂ ಮಾತಾಡಿದ್ರು ಅನ್ನೋದು ಒಂದು ತೋರಿಸ್ರಿ. ಒಂದೊಂದು ಕ್ಷಣನೂ ದೇವ್ರ ಉದ್ದೇಶಕ್ಕಾಗಿ. ಅದಕ್ಕೆ ಸೈತಾನ ಅವ್ರನ್ನೇನು ಮಾಡಕ್ಕಾಗ್ಲಿಲ್ಲ. He couldn't do anything. ಯೇಸು ಸ್ವಾಮಿ ನಿಂತಿದ್ದಾರೆ, ಪೇತ್ರನ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನ್ ಇದು ಸಾಯ್ಬಿಡ್ದು. ಇವತ್ತು ಯಾರಾದ್ರೂ ಒಬ್ರು ನೀನು ಕಷ್ಟ ಪಡ್ತಾ ಇದ್ದಾಗ ಅಯ್ಯೋಪ್ಪ ನಿಮ್ಗೆ ಎಷ್ಟು ಕಷ್ಟ ಅಲ್ಲ, ತುಂಬಾ ಬೇಜಾರಾಗತ್ತೆ ಅಂತ ಅನ್ಬಿಟ್ರೆ ಮುಗಿದೋಯ್ತು ನಮ್ ಕತೆ.
ಅವ್ರ ಜೊತೆಗೆ ಒಂದೆರಡು ಬಕೆಟ್ ನೀರನ್ನು ಸುರಿಸಿ, ಹೌದು ನಮ್ಗೆ ತುಂಬಾ ಕಷ್ಟ, ನಾವು ಹಳೆ ಕಷ್ಟಗಳೆಲ್ಲ ತೆಗಿತೀವಿ ಇವಾಗ, ಒಳಗಡೆಯಿಂದ ಬ್ಯಾಗಿಂದ ಬೀರೋಯಿಂದ ಎಲ್ಲ ಕಷ್ಟ ತೆಗೆದು ಹೇಳಿ ಇನ್ನೂ ಸಿಂಪತ್ತಿಯನ್ನು ಕ್ರಿಯೇಟ್ ಮಾಡ್ತೀವಿ. ಬಟ್ ದೇವರ ಉದ್ದೇಶ ಇರುವವನಿಗೆ, ಮಾತಾಡ್ತಾ ಇರೋವನ ಒಳಗಡೆ ದುರಾತ್ಮ ಮಾತಾಡ್ತಾ ಇದ್ಯಾ ಅಥವಾ ದೇವರಾತ್ಮ ಮಾತಾಡ್ತಾ ಇದ್ಯಾ ಅಂತ ಗುರ್ತಿಡಿಯುವಂತ ಕೃಪೆ ಇರ್ತದೆ. ಇವತ್ತು ನೀನು ಒಬ್ರ ಹತ್ರ ಮಾತಾಡ್ತಾ ಇದ್ಯಾ, ಅವನು ದುರಾತ್ಮನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾನ ಅಥವಾ ದೇವರ ಆತ್ಮನಿಂದ ಮಾತಾಡ್ತಾ ಇದ್ದಾನ ಅಂತ ಗ್ರಹಿಕೆ ಇಲ್ಲ. ಸೋ ಮೆನಿ ಪೀಪಲ್ ಡೋಂಟ್ ಹ್ಯಾವ್ ದಟ್. ನಾನು ಬರೀ ಬಿಲೀವರ್ಸ್ ಅಲ್ಲ, ಇವನ್ ಸೇವಕರಿಗೂ ಹೇಳ್ತಾ ಇದ್ದೀನಿ, ಯು ಡೋಂಟ್ ಹ್ಯಾವ್ ದ ನ್ಯಾಕ್ ಟು ಅಂಡರ್ಸ್ಟ್ಯಾಂಡ್ ವಿತ್ ವಾಟ್ ಸ್ಪಿರಿಟ್. ಯಾರು ಏನ್ ಮಾತಾಡಿದ್ರು ಕೂರ್ಸ್ಕೊಂಡು ಮಾತಾಡ್ಬಿಡೋದ, ಯಾರು ಏನ್ ಹೇಳ್ಬಿಟ್ರೂ ತಲೆ ತುಂಬ್ಕೊಬಿಡೋದ. ನಿನ್ನ ಉದ್ದೇಶ ಏನು? ವಾಟ್ ಈಸ್ ಯುವರ್ ಪರ್ಪಸ್? ವಾಟ್ ಈಸ್ ಯುವರ್ ಪರ್ಪಸ್? ಹಲ್ಲೆಲೂಯಾ. ಯಾರೋ ಒಬ್ರು ಬಂದು ಪ್ರವಾದನೆ ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ತಲೆ ಮೇಲೆ ಕೂತ್ಕೊಳ್ಳೋಕ್ಕಾಗತ್ತಾ? ಆ ಪ್ರವಾದನೆ ನಿಮ್ಮನ್ನು ನಡೆಸ್ಬಿಡೋಕ್ಕಾಗತ್ತಾ? ನಿಮಗೆ and that is why today many prophecies are still pending in many people life. ಅದಕ್ಕೆ ಅನೇಕ ಪ್ರವಾದನೆಗಳು ಇನ್ನೂ ಅನೇಕರ ಜೀವಿತದಲ್ಲಿ ಪೆಂಡಿಂಗ್ ಆಗೇ ಇದೆ. You need to understand, ನಿನ್ನಲ್ಲಿ ಉದ್ದೇಶ ಇಲ್ಲದ ಕಾರಣ you are not able to make out ಈತನು ಯಾವ ಸ್ಪಿರಿಟ್ ಇಂದ ನನ್ನ ಹತ್ರ ಮಾತಾಡ್ತಾ ಇದ್ದಾನೆ, ನಾನು ಇವನ ಜೊತೆ ಹೇಗಿರ್ಬೇಕು, ನಾನು ಇವನೊಟ್ಟಿಗೆ ಯಾವ ತರ ನಡಿಬೇಕು. ನಾನು ಮಿಸ್ಟೇಕ್ ಮಾಡಿದ್ದೀನಿ, ನಾನು ಅದನ್ನ ಅರ್ಥ ಮಾಡ್ಕೊಳ್ದಿರ ತುಂಬಾ ಮಾಡ್ಕೊಬಿಟ್ಟಿದ್ದೀನಿ. ಆದ್ರೆ ಈಗ ನಾನು ಉದ್ದೇಶಕ್ಕೆ ಬಂದ್ಬಿಟ್ಟೆ. ನೌ ಐ ಆಮ್ ಸ್ಟ್ಯಾಂಡಿಂಗ್, ನೌ ಐ ಕ್ಯಾನ್ ಐಡೆಂಟಿಫೈ, ನೌ ಐ ಅಂಡರ್ಸ್ಟ್ಯಾಂಡ್ ಹೂ ಸ್ಪೀಕಿಂಗ್ ಥ್ರೂ ಹೂ. ಹಲ್ಲೆಲೂಯಾ. ನಿಮ್ಮ ಉದ್ದೇಶ ಏನು? ವಾಟ್ ಈಸ್ ಯುವರ್ ವಿಲ್? ವಾಟ್ ಈಸ್ ಯುವರ್? ಪ್ರತಿಯೊಂದು ಜಾಗದಲ್ಲೂ ದೇವರು ಒಂದೊಂದು ಮಾತನ್ನು ಉದ್ದೇಶ ಪ್ರಕಾರ ಮಾತಾಡ್ತಾರೆ. ಮಾತನ್ನು ಉದ್ದೇಶ, ಆ ಉದ್ದೇಶ ಇದ್ದಿದ್ರಿಂದ ದೇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೈತಾನನೇ ಹಿಂದೆ ಬಾ ಅಂತ ಹೇಳಿದಾಗ ಸೈತಾನ ಏನಾದ್ರು ಮಾಡ್ತಾ? ನಾನಂದೆ ಸ್ವಾಮಿಗೆ, ಕರ್ತನೆ ನಾನು ಕೆಲವ್ರ ಮನೆಗೆ ಹೋಗಿದ್ದೀನಿ, ಕೆಲವ್ರಿಗೆ ದುರಾತ್ಮಗಳು ಓಡಿಸಿದ್ದೀನಿ, ಸೈತಾನನೇ ಹಿಂದೆ ಬಾ ಅಂತ ಅಂದ್ರೆ ನನ್ನನ್ನೇ ಹಿಂದೆ ತಳ್ಬಿಡತ್ತಪ್ಪ, ನಾನೇಲಿ ಹಿಂದೆ ಹೋಗೋದು? ನಾವು ಹೋಗಿ ಪ್ರಾರ್ಥನೆ ಮಾಡಿದಾಗ ನೀವ್ ಹೇಳ್ರಿ, ಪ್ರಾರ್ಥನೆ ಮಾಡಿದ ಕೂಡಲೇ ಸೈತಾನನೇ ಬಿಟ್ಟೋಗ್ಬಿಡ್ತದ? ಎಷ್ಟು ರಾತಾಂತ ಮಾಡ್ತದೆ. ಅಲ್ಲೂಯ್ಯ. ದುರಾತ್ಮಗಳು ನಮ್ಮೊಟ್ಟಿಗೆ ಯುದ್ಧ ಮಾಡ್ತಾ ಇರತ್ತೆ, ಆದ್ರೆ ದೇವರ ಒಂದೇ ಮಾತಿಗೆ ಸೈತಾನ ಸೈಲೆಂಟ್ ಆಗ್ಬಿಟ್ಟಿದ್ದಾನೆ, ತಿರ್ಗಾ ಮಾತೇ ಆಡ್ಲಿಲ್ಲ. ಮಾತಾಡಿದ್ನವನ. ನೀನು ದೇವರ ಉದ್ದೇಶದಲ್ಲಿದ್ರೆ ಸೈತಾನ ನಿನ್ನ ಮಾತಿಗೆ ತಲೆ ಬಾಗ್ಲೇಬೇಕು. ನೀನು ದೇವರ ಉದ್ದೇಶದಲ್ಲಿದ್ರೆ ದುರಾತ್ಮಗಳು ನಿನ್ನ ಕಾಲಿಗೆ ಬೀಳಲೇಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? 12 ಜನ ಶಿಷ್ಯಂದ್ರು ಯೇಸು ಸ್ವಾಮಿ ಬೋಟಲ್ಲಿ ಹೋಗ್ತಾ ಇದ್ದಾರೆ. ಆ ಬೋಟಲ್ಲಿ ಹೋಗ್ಬೇಕಾದ್ರೆ ಬಿರುಗಾಳಿ ಬರ್ತದೆ. ಆ ಬಿರುಗಾಳಿ ಆದ್ಮೇಲೆ ಅವರು 2000 ದಂಡು ದೆವ್ವಗಳಿರುವಂತ ಒಬ್ಬನನ್ನು ಆತನಿಗೆ ದೆವ್ವ ಬಿಡಿಸೋಕೆ ಹೋಗ್ತಾ ಇದ್ದಾರೆ. ಅವರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ದೆವ್ವಗಳೆಲ್ಲ ಕಾಲಿಗೆ ಬೀಳ್ತದೆ. ಯಾರ ಕಾಲಿಗೆ ಬೀಳ್ತದೆ? ಯಾರ ಕಾಲಿಗೆ ಬಿತ್ತರಿ? 13 ಜನ ಬರ್ತಾ ಇದ್ದಾರೆ, ನಾನು ಎಲ್ಲಾರ ಕಾಲಿಗೂ ಬೀಳ್ತೀನಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ. ಯಾರ ಕಾಲಿಗೆ ಬಿತ್ತು? ಯೇಸು ಸ್ವಾಮಿನ. ಯಾರು ದೇವರ ಉದ್ದೇಶದಲ್ಲಿತ್ತೋ ಅವ್ರ ಕಾಲಿಗೆ ಬಿದ್ದಿತ್ತು. ಎಲ್ಲ ಯೇಸು ಸ್ವಾಮಿ ಜೊತೆ ನಡೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾರ ಕಾಲಿಗೂ ದುರಾತ್ಮ ಬೀಳಲ್ಲ. ಯೇಸು ಸ್ವಾಮಿ ಜೊತೆ ಇದ್ರೂ ಸಹ ಯಾರು ಉದ್ದೇಶದಲ್ಲಿ ಇರ್ತಾರೋ ಅವರ ಕಾಲಿಗೆ ಸೈತಾನ ಬೀಳ್ತಾನೆ. ಯು ವಿಲ್ ಹ್ಯಾವ್ ಅಥಾರಿಟಿ. ನಿನ್ನ ಕುಟುಂಬದ ವಿರುದ್ಧವಾಗಿ ಒಂದು ದುರಾತ್ಮ ನಿಂತ್ಕೊಂಡ ಅಂದ್ರೆ ನೀನು ಉದ್ದೇಶ ತೋರಿಸು, ಅದು ಓಡೋಗ್ಬಿಡ್ತದೆ ನಿನ್ನಿಂದ, ಭಯ ಪಡ್ತದೆ. ಇಲ್ಲಿ ಯೇಸು ಸ್ವಾಮಿ ಬರ್ಬೇಕಾದ್ರೆ ದೆವ್ವಕ್ಕೆ ತಲೆ ಮೇಲೆ ಕೈ ಇಟ್ಟು 2000 ದಂಡು ದೆವ್ವಗಳೇ ಓಡೋಗು, ಇದು ಅದೆಲ್ಲ ಮಾಡ್ಲಿಲ್ಲ. ಅವರು ಮಾಡಿದ್ರ? He's just walking and the demons are understanding who is coming. Demon can recognize the people who are in the purpose of God. ದೇವರ ಉದ್ದೇಶದಲ್ಲಿ ಜೀವನ ಮಾಡೋರ್ನ ಪರಲೋಕ ರೆಕಗ್ನೈಸ್ ಮಾಡುತ್ತೆ, ನರಕ ರೆಕಗ್ನೈಸ್ ಮಾಡುತ್ತೆ. Hell will recognize the people who are in the purpose of God. ಇವತ್ತು ನೀನು ಆಟೋ ಓಡಿಸ್ತಾ ಇದೆಯಾ, ಇವತ್ತು ನೀನು ಕೆಲಸ ಮಾಡ್ತಾ ಇದೆಯಾ, ಕೂಲಿ ಕೆಲಸ ಮಾಡ್ತಾ ಇದೆಯಾ, ದೊಡ್ಡ ಕೆಲಸ ಮಾಡ್ತಾ ಇದೆಯಾ, ಅದೆಲ್ಲ ಏನಿಲ್ಲ. Are you in the purpose of God? ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ಒಂದು ವಾಕ್ಯ ಓದೋಣ, ಯೋಹಾನ 10:10. ಜಾನ್ 10:10. ಬೇಗ ತೆಗಿ. ಜಾನ್ 10:10. ಜಾನ್ 10. ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ. ಇಲ್ಲಿ ಯಾರು ಕಳ್ಳ ಅಂತ ಹೇಳ್ತಾ ಇದ್ದಾರೆ? ಸೈತಾನನ ಕಳ್ಳ ಅಂತ ಇದ್ದಾರೆ. ಸೈತಾನ ಕದ್ದುಕೊಳ್ಳಿ ಅಲ್ಲ ರೀ. ಸೈತಾನನಿಗೆ ಇವಾಗ ಯಾರಾದ್ರೂ ಒಬ್ರು ನಿಮ್ಮ ಹತ್ರ ಕಳ್ತನ ಮಾಡ್ಬೇಕು ಅಂತಂದ್ರೆ ಅವ್ರು ಯೂಸೇ ಇಲ್ದಿರ ನಿಮ್ಮ ಹತ್ರ ಸುಮ್ನೆ ಬಂದು ಕದೀತಾರ?
ಏನಾದ್ರೂ ಅವ್ರಿಗೆ ಯೂಸ್ ಇರ್ಬೇಕಲ್ಲ. ಅವ್ರ ಹತ್ರ ಅದಿದೆ, ಒಂದು ದುಡ್ಡನ್ನ ಇರ್ಬೇಕು, ಇಲ್ಲ ಮೊಬೈಲ್, ಇಲ್ಲ ಏನೋ ಒಂದು ವಿಷಯ ಇರ್ತದೆ, ಅದನ್ನ ನಿಮ್ಮ ಹತ್ರ ಕದಿಯಕ್ಕೆ ಟ್ರೈ ಮಾಡ್ತಾರೆ. ಈಗ ಸೈತಾನ ಶಾರೀರಿಕವಾದ ಜೀವಿತದಲ್ಲಿದ್ದಾನ, ಆತ್ಮಿಕ ಜೀವಿತದಲ್ಲಿದ್ದಾನ? ಕೇಳ್ತಾ ಇರೋದು, ಸೈತಾನ ನಿಂತರ ಜೀವನ ಮಾಡ್ತಾ ಇದ್ದಾನ ಅಥವಾ ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಇದ್ದಾನ? ಸ್ಪಿರಿಟ್ ಆಗಿದ್ದಾನ, ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಇದ್ದಾನೆ. ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಇರೋರ್ಗೆ ಶಾರೀರಿಕವಾಗಿರೋದನ್ನ ಏನಾದ್ರೂ ಕದ್ರೆ ಆಗತ್ತಾ? ಮತ್ ನಿಮ್ಮ ಹತ್ರ ಏನ್ರಿ ಇದೆ ಸೈತಾನ ಕದಿಯಕ್ಕೆ? ಆತ್ಮಿಕವಾಗಿ ದೇವ್ರು ಕೊಟ್ಟಿದ್ದಂತ ಅವ್ನು ಕದಿಯಕ್ಕಾಗಲ್ಲ. ಮತ್ ಏನ್ ಕದೀತಾ ಇದ್ದಾನೆ? ಅವನು ಏನು ಇಲ್ಲ, ನೀನು ದೇವ್ರಿಗಾಗಿ ಇರುವಂತ ಉದ್ದೇಶವನ್ನು ಕದೀತಾ ಇದ್ದಾನೆ. ಪರ್ಪಸ್, ನಿನ್ನ ಯಾವ ಉದ್ದೇಶಕ್ಕೆ ದೇವರು ಕರೆದಿದ್ದಾರಲ್ಲ ಆ ಉದ್ದೇಶನ ಕದೀತಾ ಇದ್ದಾರೆ. ಅದಕ್ಕೆ ಇವತ್ತು ಅನೇಕ ಸೇವಕರು ಇಲ್ಲಿ ಸೇವಕರಾಗಬೇಕಾಗಿದ್ರು ಇನ್ನೂ ಬಿಲೀವರ್ ಆಗಿ ಕೂತಿದ್ದಾರೆ. ಬಿಕಾಸ್ he has stolen the purpose that God kept him on. ನೋಡ್ರಿ, ಸೈತಾನ ಬಂದ್ಬಿಟ್ಟು ಯಾರೋ ಒಬ್ರು ಎಲ್ಲೋ ದೇವರ ವಿರುದ್ಧವಾಗಿ ಜೀವನ ಮಾಡೋರ ಹತ್ರ ಸೈತಾನನ್ಗೆ ಏನು ಕೆಲಸ ಇಲ್ಲ. ಬಟ್ he will get attracted to the heart which is empty, clean. ಯಾವ ಹೃದಯ ಕ್ಲೀನ್ ಆಗಿದೆಯೋ ಅವರನ್ನ ಅಟ್ರಾಕ್ಟ್ ಮಾಡ್ತದೆ ಸೈತಾನ. ಹಲ್ಲೆಲೂಯಾ. It's attracting the people who are empty. ಉದ್ದೇಶ, ಈಗ ಅಲ್ಲಿ ಉದ್ದೇಶ ಇಲ್ಲದೆ ಇರೋದ್ರಿಂದ ಯಾರು ಬಂದು ಜೀವನ ಮಾಡ್ತಾ ಇದ್ದಾರೆ? 7 ದುರಾತ್ಮಗಳು. ಅದಕ್ಕೆ ಯಾವ ದುರಾತ್ಮ ಫಸ್ಟ್ ಇತ್ತು? ಫಸ್ಟ್ ಯಾವ್ದು ಅಂದ್ರೆ ಯಾವ್ದು ಫಸ್ಟ್ ಇದ್ದಿದ್ದು? ನೀನು ದೇವರ ಹತ್ರ ಯೇಸುವೇ ನನ್ನ ಸ್ವಂತ ರಕ್ಷಕ ಅಂತ ಸ್ವೀಕಾರ ಮಾಡಕ್ಕಿಂತ ಮುಂಚೆ ನಿನ್ನಲ್ಲಿ ಒಂದು ದುರಾತ್ಮ ಕೆಲಸ ಮಾಡ್ತಾ ಇತ್ತಲ್ಲ, ಇವಾಗ ಹೋಗಿ ಅದಕ್ಕಿಂತ ಬಲಿಷ್ಠ 7 ಕರ್ಕೊಂಡು ನಿನ್ ಮನೆಗೆ ಬರ್ತಾ ಇದ್ದೆ. ಅದಕ್ಕೆ ಏನಾಗುತ್ತೆ ಗೊತ್ತಾ ಬ್ರದರ್, ಪ್ರೇಯರ್ ಮಾಡ್ಬೇಕಂತ ಮುಂಚೆನೆ ನಮ್ಮ ಮನೇಲಿ ಎಲ್ಲ ಚೆನ್ನಾಗಿತ್ತು ಬ್ರದರ್. ಈಗೇನೋ ಗೊತ್ತಿಲ್ಲ, ಪ್ರೇಯರ್ ಸ್ಟಾರ್ಟ್ ಮಾಡಿದ್ಮೇಲೆ ಕಷ್ಟದ ಮೇಲೆ ಕಷ್ಟ ಆಗ್ತದೆ. ಅಮ್ಮ ಕ್ಲೀನ್ ಆಗಿದೆ, ಉದ್ದೇಶದಲ್ಲಿಲ್ಲ. ಹೃದಯ ಕ್ಲೀನ್ ಆಗಿದೆ, ಉದ್ದೇಶದಲ್ಲಿ ಜೀವನ ಮಾಡ್ತಾ ಇದ್ದೆ. ನೀನು ಪರ್ಪಸ್ಗಾಗಿ ಜೀವನ ಮಾಡಿದ್ರೆ ಹೃದಯ ಖಾಲಿ ಇರಲ್ಲ. ಯಾಕಂದ್ರೆ ಹೃದಯದಲ್ಲಿ ಉದ್ದೇಶ ಕಾಣಿಸ್ತಾ ಇರತ್ತೆ. ಈ ಹೃದಯದಲ್ಲಿ ಉದ್ದೇಶ ಇರೋರು, ನೀವ್ ಹೇಳ್ರಿ ನಿಮ್ ಹೃದಯದಲ್ಲಿ ಉದ್ದೇಶ ಇತ್ತು. ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹೃದಯದಲ್ಲಿ ನಿಮ್ ಯಜಮಾನ್ರು ಇದ್ದಾರೆ. ಈಗ ಯಜಮಾನ್ರು ಬಿಟ್ಟು ನಿಮ್ಗೆ ಏನೋ ಬೇರೆ ಥಿಂಕ್ ಮಾಡಕ್ಕಾಗತ್ತಾ? ಈಗ ಇಲ್ಲಿ ಚರ್ಚಲ್ಲಿ ಕೂತಿದ್ರು, ಇಲ್ಲ ನಮ್ಮ ಯಜಮಾನ್ರು ನೈಟ್ ಬೇಗ ಬರ್ತಾರೆ, ಅಡಿಗೆ ಬೇಗ ಮಾಡ್ಬೇಕು. ಯಾಕೆ? ನಿಮ್ ಹೃದಯದಲ್ಲಿ ಯಜಮಾನ್ರು ಇದ್ದಾರೆ. ಈಗ ನಿಮ್ ಹೃದಯದಲ್ಲಿ ಮಕ್ಳಿದ್ರೆ ಏನಾಗತ್ತೆ? ಇಲ್ಲಿ ಏನೇ ಕೂತಿದ್ರು ಸರಿ, ಅವ್ನ ಮಗ ಮುಂದೆ ಕೂತಿದ್ರು ಸರಿ, ಎಲ್ಲ ಟೈಮ್ ಒಂದ್ 10 ನಿಮಿಷಕ್ಕೆ ಒಂದ್ಸತಿ ಸುಮ್ ಕೂತವನ. ಯಾಕಂದ್ರೆ ಇಲ್ಲಿ ಯಾರಿದ್ದಾರೆ? ಸೊ ಅದೇ ರೀತಿ ಇಲ್ಲಿ ಉದ್ದೇಶ ಇದ್ರೆ, ದೇವ್ರ ಉದ್ದೇಶ ಇದ್ರೆ ನೀನ್ ಮಾಡ್ತೀಯ? ಯಾವಾಗ್ಲೂ ದೇವ್ರ ಉದ್ದೇಶನ ಎದುರು ನೋಡ್ತಾನೆ ಇರ್ತೀಯ, ದೇವ್ರು ಕೇಳ್ತಾನೆ ಇರ್ತೀಯ, ದೇವ್ರ ಹತ್ರ ಮಾತಾಡ್ತಾನೆ ಇರ್ತೀಯ. ಇವತ್ತು ಅನೇಕ ಕ್ರೈಸ್ತರು ಅವರ ಜೀವಿತದಲ್ಲಿ ಫೇಲ್ ಆಗಿರೋದು ಅವ್ರು ಮಾಡಿರೋ ತಪ್ಪಿಂದನೋ ಪಾಪದಿಂದನೋ ಅಲ್ಲ ರೀ, ಅವರಲ್ಲಿ ದೇವ್ರ ಉದ್ದೇಶ ಮಿಸ್ ಆಗಿರೋದು. ನಿಮಗೆ ಏನ್ ದೇವ್ರ ಉದ್ದೇಶ ಇಟ್ಟಿದ್ದಾನೆ ಅದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅವ್ನು ಬಂದು ನಿಮ್ಮ ಹತ್ರ ಏನ್ ಕದಿಯೋದಿದೆ? ಅವ್ನು ಏನು ಕದಿಯಕ್ಕಾಗಲ್ಲ. ನಿನ್ನ ಹತ್ರ ಇರೋ ಅಭಿಷೇಕನ ಕದ್ಕೊಂಡು ಹೋಗಿ ಅವ್ನು ಏನು ಮಾಡಕ್ಕಾಗಲ್ಲ. ನಿನ್ನ ಹತ್ರ ಇರೋ ಟ್ಯಾಲೆಂಟ್ ಅನ್ನ ಅವನು ಕದಿಯಕ್ಕಾಗಲ್ಲ. ನಿನ್ನ ಮೇಲೆ ಇರುವಂತ ದೇವರ ಕೃಪೆನ ಅವನು ಕದಿಯಕ್ಕಾಗಲ್ಲ. ಅವನು ಏನನ್ನ ಕದಿಬಹುದು ಅಂದ್ರೆ ದೇವರ ಉದ್ದೇಶನ ಕದಿಬಹುದು. ಇವತ್ತು ಅನೇಕರ ಜೀವಿತದಲ್ಲಿ ದೇವರ ಉದ್ದೇಶನ ಸೈತಾನ ಕಳ್ತನ ಮಾಡ್ಬಿಟ್ಟಿದ್ದಾನೆ. ಸ್ಟೋಲನ್. ಏನನ್ನ ಅವನು ಕಿಲ್, ನೆಕ್ಸ್ಟ್ ಬರೋದೇನೋ ಸಾಯಿಸೋದು. ಏನನ್ನ ಸಾಯಿಸಕ್ಕಾಗತ್ತೆ? ನಿನ್ನನ್ನು ಸಾಯಿಸಕ್ಕೆ ಅವನಿಗೆ ಅಧಿಕಾರನೇ ಇಲ್ಲ. ಯಾಕಂದ್ರೆ ಅವನ ಆತ್ಮಿಕ, ನಿನ್ನ ಶರೀರದ ಬಗ್ಗೆ ಅವನಿಗೆ ಯೋಚನೆ ಇಲ್ಲ. ನಿನ್ನ ಆತ್ಮವನ್ನು ಅವನು ಸಾಯಿಸಕ್ಕಾಗಲ್ಲ. ಯಾಕಂದ್ರೆ ಆತ್ಮಕ್ಕೆ ಸಾವಿಲ್ಲ. ಇದಾದ್ಮೇಲೆ ಆತ್ಮ ಪರಲೋಕಕ್ಕೆ ಹೋಗುತ್ತೆ, ದೇವ್ರ ಹತ್ರ ಹೋಗುತ್ತೆ. ಅವ್ರು ಡಿಸೈಡ್ ಮಾಡ್ತಾರೆ ನಮ್ಗೆ ಏನಾಗ್ಬೇಕು ಅಂತ. ಈ ಡಸಂಟ್ ಹ್ಯಾವ್ ಎನಿ ಅಥಾರಿಟಿ ಓವರ್ ಅವರ್ ಸೋಲ್. ನಮ್ಮ ಆತ್ಮದ ಮೇಲೆ ಅವ್ನಿಗೆ ಯಾವ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ನಾಶನ ಏನ್ ಮಾಡ್ತಾನೆ? ನಾಶ? ನಿನ್ನನ್ನೇನ್ ನಾಶ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ನಿನ್ನ ಆತ್ಮನ ಅವನು ಏನು ಮಾಡಕ್ಕಾಗಲ್ಲ. ಆದ್ರೆ ನಿನ್ನ ಉದ್ದೇಶವನ್ನು ಅವನು ಕದಿಬಹುದು, ನಿನ್ನ ಉದ್ದೇಶವನ್ನು ಅವನು ಸಾಯಿಸಬಹುದು, ನಿನ್ನ ಉದ್ದೇಶವನ್ನು ಅವನು ನಾಶ ಮಾಡಬಹುದು. Kill, steal and destroy the purpose of God in your life. ದೇವರು ನಿನ್ನ ಜೀವಿತದಲ್ಲಿ ಇಟ್ಟಂತ ಉದ್ದೇಶವನ್ನು ಅವನ ಆ ತರ ನಿರ್ಮೂಲನೆ ಮಾಡಬಹುದು. ಅದಕ್ಕೆ ದೇವರು ನೋಡ್ರಿ, ದೇವರು ಬರುವಂತ ಕೊನೆಯ ಕಾಲ ಬಹಳ ಹತ್ರ ಇದೆ. ವೆರಿ ನಿಯರ್. we are very close to the coming of God. ವೆರಿ ಕ್ಲೋಸ್ ಟು ದ ಕಮಿಂಗ್ ಆಫ್ ಗಾಡ್. ದೇವ್ರಿಗೆ ಬೇಕಾಗಿರೋದು ಏನಂದ್ರೆ, ದೇವರ ಉದ್ದೇಶದಲ್ಲಿ ನೀವು ನಿಂತಿದ್ಯಾ? ಆರ್ ಯು ಸ್ಟ್ಯಾಂಡಿಂಗ್ ಇನ್ ದ ಪರ್ಪಸ್ ಆಫ್ ಗಾಡ್? ನಿನ್ನ ಪ್ರತಿಯೊಂದು ಮಾತು ದೇವರ ಪರ್ಪಸ್ಗಾಗಿದ್ಯಾ? ಇವತ್ತು ದೇವರು ನಿನ್ನನ್ನ ಈ ಸ್ಥಳದಲ್ಲಿ ಒಂದು ಪ್ರಾರ್ಥನೆಗಾಗಿ ಇಟ್ಟು ನೀನು ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ ನೀನು ಉದ್ದೇಶ ಮಾಡಿಲ್ಲ. ನೀನು ಉದ್ದೇಶ ಮಾಡದೇ ಇದ್ರೆ ನೀನು ಒಳಗಡೆ ಸೈತಾನ ನುಗ್ಗಿರ್ತಾನೆ. ನಿನ್ನ ದೇವರು ಒಂದು ಜಾಗಕ್ಕೆ, ಒಂದು ಕೆಲಸಕ್ಕಾಗಿ ಕರ್ಕೊಂಡು ಹೋಗ್ಮೇಲೆ ಆ ಕೆಲಸನೇ ದೇವ್ರು ನಿನ್ ಜೀವಿತದಲ್ಲಿ ಇಟ್ಟಂತ ಉದ್ದೇಶ. ಆ ಕೆಲಸನ ಬಿಟ್ಟು ನೀನ್ ಏನೋ ಮಾಡ್ಕೊಂಡು ಹೋಗ್ತೀಯ ಅಂದ್ರೆ ನೀನು ಮಾಡ್ಬೋದು. ಪೇತ್ರನು ಮಾಡ್ತಾ ಇದ್ದ, ಆದ್ರೆ ಅವನಲ್ಲಿ ಉದ್ದೇಶ ಸೈತಾನ. ಅವನ
ಅವನಲ್ಲಿ ಸೈತಾನ ಪ್ರವೇಶಿಸಿದ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಪಸ್ ಆಫ್ ಗಾಡ್. ಮೊದಲನೇ ಕಾರಣ ಪರ್ಪಸ್ ಆಫ್ ಗಾಡ್. ಮೊದಲನೇ ಕಾರಣ ಏನು? ಜೋರಾಗಿ ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗಿದೆ ನೀವು ದೇವರ ಉದ್ದೇಶದಲ್ಲಿ ಇದೆಯಾ ಏನು? ಈಗ ದೇವರ ಉದ್ದೇಶದಲ್ಲಿ ಇಲ್ಲದೆ ಇದ್ದಾಗ ಪೇತ್ರನೊಳಗಡೆ ಯಾರಿದ್ರು? ಹಂಗಂದ್ರೆ ದೇವರು ಪೇತ್ರನೊಳಗಡೆ ಇರಕ್ಕಾಗತ್ತ? ಇಬ್ರಲ್ಲಿ ಒಬ್ಬರೇ ಅಲ್ವಾ ಇರಕ್ಕಾಗತ್ತೆ? ಹಂಗಂದ್ರೆ ಸೈತಾನ ಇದ್ರೆ ದೇವ್ರು ನೀನೊಂದು ಅರ್ಧ ಸೀಟ್ ನಾನೊಂದು ಅರ್ಧ ಸೀಟ್ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಳೋಣ ಅಂತ ಕೂತಿರ್ತಾರೆ. ಸೊ ಸೈತಾನ ಬಂದ್ಮೇಲೆ ಆಲ್ಮೋಸ್ಟ್ ಅಂದ್ರೆ ಸೈತಾನ ಬಂದ್ಮೇಲೆ ದೇವ್ರು ಹೋಗಿರಲ್ಲ, ದೇವ್ರು ಹೋದ್ಮೇಲೆ ಆಮೇಲೆ ಸೈತಾನ ಬಂದಿರ್ತಾರೆ. ಹೌದಾ ಅಲ್ವೀರಾ? ಸೊ ಯಾವಾಗ ಪೇತ್ರ ಪರಲೋಕದ ಉದ್ದೇಶವನ್ನು ಮರೆತ್ನೋ ದೇವರು ಆತನನ್ನು ಬಿಟ್ಟು ದೂರ ಹೋಗ್ತಾರೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ದ ಡೆಪ್ತ್? ನೀನು ಏನಾದ್ರೂ ದೇವ್ರ ಉದ್ದೇಶವನ್ನು ಬಿಟ್ಟು ಏನಾದ್ರೂ ಮಾಡಕ್ ಹೋದ್ರೆ ದ ಸ್ಪಿರಿಟ್ ಆಫ್ ಗಾಡ್ ವಿಲ್ have left you. Then the devil will enter. Hallelujah. ಹೇಳ್ತೀನಿ ಉದ್ದೇಶದಲ್ಲಿ ಎಷ್ಟು ಜನ ನಿಮ್ಗೆ ಅರ್ಥ ಆಗ್ತದೆ? ಹೌದು, ನಾನು ಉದ್ದೇಶ ಮಾಡಬೇಕಾಗಿದೆ. ಈ ವಾಕ್ಯ ಕೊಟ್ಟಾಗ ಫಸ್ಟ್ ನಾನೇ ಹೌದಪ್ಪ, ನಾನು ಎಷ್ಟೋ ಸತಿ ಉದ್ದೇಶ ಐ ಹ್ಯಾವ್ ಫರ್ಗಾಟನ್, ಬಟ್ ನೌ ಐ ವಾಂಟ್ ಟು ಸ್ಟ್ಯಾಂಡ್ ಫಾರ್ ಉದ್ದೇಶಕ್ಕಾಗಿ. ಇಟ್ ಇಸ್ ನಾಟ್ ಅಬೌಟ್, ನೋಡ್ರಿ, ಸಭೆ ಅಲ್ಲ, ಸ್ಟೇಜ್ ಅಲ್ಲ, ಮೈಕ್ ಅಲ್ಲ, ಅಥವಾ ಅಭಿಷೇಕ ಅಲ್ಲ. ದೇವರು ನಮ್ಮನ್ನು ಕರ್ಕೊಂಡೋಗಿ 4 ಕಡೆ ಪ್ರವಾದನೆಗಳ ಮೇಲೆ ಉಪಯೋಗಿಸೋದಲ್ಲ. ದಟ್ ಇಸ್ ಆಲ್ ನಾಟ್. ದೇವ್ರು ಹೇಳ್ಬೇಕು, ಸ್ವಾಮಿ ನಿಮ್ಮ ಉದ್ದೇಶದನ್ನ ಇವತ್ತು ಉದ್ದೇಶ ನಾನು ಯಾರೋ ಒಬ್ಬರಿಗೆ ಸುವಾರ್ತೆ ಸಾರೋದನ್ನ ಮಾಡಿದ್ದೀನಿ. ಇವತ್ತು ಉದ್ದೇಶ, ದೇವ್ರ ಉದ್ದೇಶ ಯಾರೋ ಒಬ್ಬರಿಗೆ ನಾನು ಒಳ್ಳೇದನ್ನ ಹೇಳಿ ಒಬ್ಬರಿಗೆ ಒಳ್ಳೇದ್ ಮಾಡೋದು, ಅದು ಮಾಡಿದ್ದೀನ. ಇವತ್ತು ಉದ್ದೇಶ ಇಬ್ಬರು ಮಧ್ಯದಲ್ಲಿ ಸಮಾಧಾನ ತರಿಸೋದೇ ನನ್ನನ್ನ ದೇವರು ಆರಿಸಿದಾನಂದ್ರೆ ನಾನು ಅದನ್ನು ಮಾಡಿದ್ದೀನ. ಎರಡನೇದಾಗಿ ದೇವರಿಗೆ ಬಹಳ ಇಂಪಾರ್ಟೆಂಟ್, ನಿಮ್ಮ ಜೀವಿತದಲ್ಲಿ ದುರಾತ್ಮಗಳು ಎಂಟ್ರಿ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಇದೊಂದು ಇಂಪಾರ್ಟೆಂಟ್. ಓಕೆ, ಮೊದಲನೇದಾಗಿ ನೀವು ಉದ್ದೇಶದಲ್ಲಿ ಇಲ್ಲ, ಏನೋ ಒಂದು ಜೀವನ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀರಾ, ಏನೋ ಒಂದು ಸಂಪಾದನೆ ಮಾಡಿ ಹಾಗೆ ಹೋಗೋಣ, ನಾಳೆ ನಾವು ನಮ್ಮ ಮಕ್ಕಳು ಹೀಗೆ ಉದ್ದೇಶದಲ್ಲಿ ಬರಬೇಕು, ದೇವರು ಆಶೀರ್ವದಿಸ್ತಾರೆ. ನೀನ್ ಏನ್ ದುಡಿದ್ರು ಉದ್ದೇಶ ಇಲ್ಲ ಅಂದ್ರೆ ನಿನ್ ಲೈಫಲ್ಲಿ ಹೇಳ್ಬಿಡ್ತಾರೆ. ಸೆಕೆಂಡ್ ಏನು ಅಂತಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಐಡೆಂಟಿಟಿ ಆಫ್ ಗಾಡ್. ದೇವರು ಯಾರು ಎಂಬುವಂತ ಗುರುತು ನಿನಗೆ ಗೊತ್ತಿರಬೇಕು. ಟುಡೇ ಮೋಸ್ಟ್ ಆಫ್ ದಿ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಐಡೆಂಟಿಟಿ ಆಫ್ ಗಾಡ್. ಹಲ್ಲೆಲೂಯಾ. ಹಳೆ ಕಾಲದಲ್ಲಿ ಸೇವಕರುಗಳೆಲ್ಲ ಏನ್ ಹೇಳ್ತಾ ಇದ್ದ ಅಂದ್ರೆ ಆಲ್ ಮೈಟಿ ಗಾಡ್ ಅಂತ ಇದ್ರು. ಅಂದ್ರೆ ಏನಂತ ಇದ್ರು? ಸರ್ವಶಕ್ತನಾದ ದೇವರು. ಹೌದಾ? ಆಲ್ ಮೈಟಿ ಗಾಡ್, ಸರ್ವಶಕ್ತನಾದ ದೇವರು. ಯೇಸು ಸ್ವಾಮಿ ಬಂದ ಮೇಲೆ ಆ ಆಲ್ ಮೈಟಿ ಗಾಡ್ಗೆ ಒಂದು ಹೊಸ ರೆವಲ್ಯೂಷನ್ ಕೊಟ್ರು, ಒಂದು ಹೊಸ ಪ್ರಕಟಣೆ. ಏನ್ ಗೊತ್ತಾ? ಆ ಆಲ್ ಮೈಟಿ ಗಾಡೇ ನನ್ನ ತಂದೆ. He gave a new revelation. Hallelujah. ಅಬ್ಬಾ ಫಾದರ್, ನೀನ್ ಏನ್ ಮಾಡ್ತೀವಿ? ಆ ಅಬ್ಬಾ ಫಾದರ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಏಸಪ್ಪ. ಅದಕ್ಕೆ ಮುಂಚೆ ಎಲ್ಲರೂ ತಂದೆ, ಪರಲೋಕದಲ್ಲಿರುವ ನನ್ನ ತಂದೆ, ಆಲ್ ಮೈಟಿ ಗಾಡ್ ಅಂತ, ಸರ್ವಶಕ್ತನಾದ ದೇವರು. ಬಟ್ ಗಾಡ್ ಗೇವ್ ಅ ನ್ಯೂ ರೆವಲ್ಯೂಷನ್. ಅಂದ್ರೆ he understood, Jesus understood that he is our father. ಏನ್ ಅಂಡರ್ಸ್ಟ್ಯಾಂಡ್ ಆಯ್ತು ಯೇಸು ಸ್ವಾಮಿಗೆ? ತಂದೆ ಆದ ದೇವರು, ಜೋರಾಗಿ ತಂದೆ ಆದ ದೇವರು ನನ್ನ ತಂದೆ. ಈಗ ಅವ್ರಿಗೆ ಪರಲೋಕದಲ್ಲಿರೋರು ನನ್ನ ತಂದೆ ಅಂತ ಗೊತ್ತಾದ ಮೇಲೆ ಭೂಲೋಕದಲ್ಲಿ ಅವರು ಮಗನಾಗಿ ಕೆಲಸ ಮಾಡಕ್ಕಾಯ್ತು. ಹೌದಾ? ನೀನು ಪರಲೋಕದಲ್ಲಿರುವಂತ ದೇವರು ನಿನ್ನ ತಂದೆ ಅಂತ ನೀನು ಅರ್ಥ ಮಾಡ್ಕೊಳ್ಳೋವರೆಗೂ ಅವನ ಮಗನಾಗಿ ನೀನು ಈ ಭೂಲೋಕದಲ್ಲಿ ಜೀವನ ಮಾಡಕ್ಕಾಗಲ್ಲ. ಅಲ್ಲಿವರೆಗೂ ನೀವು ಯಾರು ಅಂದ್ರೆ, ನಾವು ವಿಶ್ವಾಸಿಗಳು, ಜಗತ್ ಕಾಪಾಡು ಕೊಡ್ಬೇಕು. ವಿಶ್ವಾಸಿಗಳು, ನೀವು ದೇವ್ರ ಮಕ್ಕಳಲ್ವಾ? ನಾವು ದೇವ್ರ ಮಗ ಅಂತ ಹೇಳಕ್ಕಾಗಲ್ಲ. ನಾನು ದೇವ್ರ ಮಗಳು ಅಂತ. ಅದಕ್ಕೆ ನಿಮ್ಗೆ ನಾಲೆಜ್ ಇಲ್ಲ. ನೀವು ಯಾರು? ನಾವು ಬಿಲೀವರ್ಸ್. ಇನ್ನೂ ಅಲ್ಲೇ ಇರ್ರಿ, ಬಿಲೀವರ್ಸ್ ಅಲ್ಲಿ ವಿಶ್ವಾಸಿಗಳಾಗೇ ಇರ್ಲಿ. ಬಿಲೀವರ್ಗೆ ಏನ್ ಕೊಡ್ಬೇಕು ಅದಷ್ಟೇ ಕೊಡ್ತಾನೆ ದೇವ್ರು. ವಿಶ್ವಾಸಿಗಳಿಗೆ ಏನ್ ಕೊಡ್ಬೇಕು ಅಷ್ಟೇ ಕೊಡ್ತಾನೆ. ನಾನು ಮಗನಾಗಿ ನಡೀತೀನಿ, ಮಗಳಿಗೆ ಏನ್ ಕೊಡ್ಬೇಕು ಅದು ನನಗೆ ಕೊಡ್ತಾನೆ. ಇದಕ್ಕೂ ಮುಂಚೆ ಸೇವಕರಿಗೆ ಅವ್ರ ತಂದೆ ನಾನು ಮಗ ಅಂತ ಗೊತ್ತಿರ್ಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಅವ್ರು ಗೊತ್ತಿದ್ದೇನಂತಂದ್ರೆ ಅವರು ಯಜಮಾನರು, ನಾನು ಸೇವಕನು. ಅದಕ್ಕೆ ಅವ್ರು ಒಂದು ಲೆವೆಲ್ ಅಲ್ಲೇ ಕೆಲಸ ಮಾಡಕ್ಕಾಯ್ತು. ಆದ್ರೆ ಯೇಸು ಸ್ವಾಮಿ ಬಂದ ಮೇಲೆ ಅವ್ರಿಗೆ ಗೊತ್ತಾಯ್ತು ಅವ್ರ ತಂದೆ ನಾನು ಮಗನೆಂಬುದಾಗಿ. ಈಗ ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಸೇವಕರು ಅದ್ಭುತ ಜಾಸ್ತಿ ಮಾಡಿದ್ರ, ಮಗನಾಗಿ ಯೇಸು ಜಾಸ್ತಿ ಮಾಡಿದ್ರ? ಯಾಕೆ ಗೊತ್ತಾ? ಅವ್ರು ಸೇವಕನಾಗಿ ಸೇವೆ ಮಾಡಿಲ್ಲ, ಮಗನಾಗಿ ಸೇವೆ ಮಾಡಿದ್ರು. ಸೇವಕನಾಗಿ ಮಾಡೋದಕ್ಕೂ ಮಗನಾಗಿ ಸೇವೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೇವಕನಾಗಿ ಮಾಡಿದಾಗ ನೀನ್ ಏನ್ ಹೇಳ್ತಾರ ಅದಷ್ಟೇ ಮಾಡ್ತೀನಿ.
ನೀನು ಇಲ್ಲಿ ಹೋಗು, ನಾನು ಹೋಗ್ತೀನಿ. ಹೋದ್ಮೇಲೆ ಸುಮ್ಮನೆ ನಿಂತಿರ್ತೀಯ. ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಇಲ್ಲ, ಹೋಗು ಅಂತ ಹೇಳಿದ್ರೆ ನಾನು ಹೋಗಿದ್ದೀನಿ, ನನ್ನ ಪಾಡಿಗಿದ್ದೀನಿ. ನೀನು ನೆಕ್ಸ್ಟ್ ಏನೋ ಕೆಲಸ ಹೇಳಿದ್ರೆ ನಾನು ಮಾಡ್ತೀನಿ. ಏನು ಹೇಳಿಲ್ಲ ಅಂದ್ರೆ ನನ್ನ ಪಾಡಿಗೆ ಸುಮ್ಮನೆ ಕೂತ್ಕೊಂತೀನಿ, ಜಾಲಿ ಮಾಡ್ತೀನಿ, ವಾಪಸ್ ಬರ್ತೀನಿ. ನೀನು ಸೇವಕ. ನೀನು ಸೇವಕನಾಗ್ಬಿಟ್ಟು ನನಗೆ ಮಗನ್ ಕೊಡು, ಆಶೀರ್ವಾದ ಕೊಡು ಅಂದ್ರೆ ಬುದ್ಧಿ ಇದೆಯಾ ಅಂತ. ಈಗ ನೀವು ಯೋಚನೆ ಮಾಡ್ರಿ. ಈಗ ಸುಧಾಕರ್ ಬ್ರದರ್ ಇದ್ದಾರೆ, ಅವ್ರ ಮನೇಲಿ ಏನಾಗತ್ತೆ ಅಂದ್ರೆ ಒಬ್ರು ಕೆಲ್ಸದವ್ರನ್ನ ಇಟ್ಟಿರ್ತಾರೆ. ಈಗ ಅವ್ರ ಮನೇಲಿ ಕೆಲ್ಸದವ್ರಿಗೆ ಅವ್ರು 12 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಎಲ್ಲ ಅಧಿಕಾರ ಕೊಡ್ತಾರ? ಮನೆ ಒಳಗಡೆ ಬೀರೋ ತೆಗೆದು ಬೀರೋ ಇಟ್ಟು ಎಲ್ಲ ಮಾಡ್ತಾರ? ಬಿಡ್ತೀರಾ ಬ್ರದರ್? ಬಿಡಲ್ಲ. ಆದ್ರೆ ಅವ್ರ ಮಗ ಇದ್ದಾನೆ, ಅವ್ರ ಮಗನಿಗೆ ಅವ್ರ ಅಪ್ಪ ಅಮ್ಮ ಅದನ್ನ ಮುಟ್ಬೇಡುವೋ ಅದನ್ನ ಎತ್ಬೇಡುವೋ ಅಂದ್ರೆ ಕೇರೆ ಮಾಡಲ್ಲ. ಬೀರೋ ತೆಗಿತಾನೆ, ಆಟ ಆಡ್ತಾನೆ, ಮತ್ತೆ ವಾಪಸ್ ಇರ್ತಾನೆ. ಯಾಕೆ ಗೊತ್ತಾ? ಮಗ ಎಂಬುವಂತ ಅಧಿಕಾರ. ಮಗನಿಗಿರೋ ಅಧಿಕಾರ ಸೇವಕನಿಗೆ ಬರಲ್ಲ. ಅನೇಕ ಜನ ಸೇವಕನಾಗಿ ಸೇವೆ ಮಾಡೋದ್ರಿಂದ ಪ್ರತಿಯೊಂದಕ್ಕೂ ಕಮ್ಯಾಂಡ್ಮೆಂಟ್ಗಾಗಿ ಕಾಯ್ತಾ ಇರ್ತೀರಾ. ಮಗ ಕಮ್ಯಾಂಡ್ಮೆಂಟ್ಗಾಗಿ ಕಾಯಲ್ಲ, ತಂದೆ ಹೃದಯನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋದು. ತಂದೆ ಹೃದಯ ಏನು ಇದೇನಾ, ನಾನು ಇದನ್ನೇ ಮಾಡ್ಬೇಕು. ಅವನ ಸ್ವಂತದವನು ಮಾಡ್ಲಿಲ್ಲ. ಎಲ್ಲಾದ್ರೂ ಯೇಸು ಸ್ವಾಮಿ ಅವ್ರಿಗೆ ಮನಸ್ಸು ಬಂದಿದ್ ಮಾಡಿದಾರ? ಮಾಡಿದಾರ? ಅವ್ರು ಯಾವಾಗ್ಲೂ ತಂದೆಗೆ ಬೇಕಾಗಿರೋದನ್ನೇ ಅವ್ರು ಅರ್ಥ ಮಾಡ್ಕೊಂಡು ಮಾಡಿದ್ರು. ಉದ್ದೇಶ ನೀನು ಒಳಗಡೆ ಬರ್ಬೇಕು. ಉದ್ದೇಶ ಬಂದಾಗ್ಲೇ ಪ್ರತಿಯೊಂದು. ಈಗ ಉದ್ದೇಶ ಇಲ್ಲದೆ ಇದ್ದಾಗ ಸೈತಾನ ಏನ್ ಮಾಡ್ತಾನೆ? ನೀನು ಒಳಗಡೆ ನುಗ್ಗಿ ನಿನ್ನ ಲೈಫಲ್ಲಿ ಕೆಲಸ ಮಾಡ್ತಾನೆ. ಆದ್ರೆ ಉದ್ದೇಶ ನೀನು ಒಳಗಡೆ ಇದ್ರೆ ಸೈತಾನ ಒಳಗ್ ನುಗ್ಗಲ್ಲ, ಆದ್ರೆ ಉದ್ದೇಶನ ಕದಿಯಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಪ್ರತಿ ಜಾಗದಲ್ಲೂ ಅಟ್ಯಾಕ್. ಯೇಸು ಸ್ವಾಮಿಗೆ ಪ್ರತಿ ಜಾಗದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದ ಏನ್ ಗೊತ್ತಾ? ಎಲ್ಲಾದ್ರೂ ಒಂದು ಜಾಗದಲ್ಲಾದ್ರೂ ಇವ್ರು ಉದ್ದೇಶ ಬಿಟ್ಟು ಜೀವನ ಮಾಡ್ಬಿಡ್ತಾರ? ಒಂದು ಜಾಗದಲ್ಲಾದ್ರೂ ತಂದೆ ಆಸೆನ ಬಿಟ್ಟು ಸ್ವಂತ ಆಸೆ ಮಾಡ್ಬಿಡ್ತಾರ? ಅದಕ್ಕೆ ಅವ್ನು ಹೇಳೋದು, ನಿನಗೆ ಈ ಲೋಕ ಎಲ್ಲ ಕೊಡ್ತೀನಿ, ನನ್ನ ಕಾಲಿಗೆ ಬಿಡು. ಸ್ವಂತ ಆಸೆ. ಎಲ್ಲಿ ಈ ಕಲ್ಲನ್ನ ನೀನ್ ರೊಟ್ಟಿ ಹಾಕಿ ಮಾಡು, ದೇವ್ರು ಹೇಳಿದಾರ? ಸ್ವಂತ ಆಸೆ. ಪ್ರತಿ ಕ್ಷಣ ಸೈತಾನ ಅವ್ರಿಗೆ ಏನ್ ಟೆಸ್ಟ್ ಮಾಡ್ತಾ ಇದ್ನಂದ್ರೆ, ನೀನು ಸ್ವಂತ ಆಸೆನ ಮಾಡ್ಬಿಡಲ್ವಾ? ಒಂದು ಸತ್ಯ ಆದ್ರೂ ಮಾಡ್ಬಿಟ್ರೆ ನಾನು ನಿನ್ನ ಹೆಂಗನ ಮಾಡಿ ನೀನ್ ಒಳಗಡೆ ನುಗ್ಬಿಡ್ತೀನಲ್ಲ. ಬಟ್ ದೇವ್ರ ಅವಕಾಶ ಕೊಡ್ಲೇ ಇಲ್ಲ. ಆದ್ರೆ ಸೈತಾನ ಲೂಸಿಫರ್ ಆಗಿದ್ದ. ಅವನು ಲೂಸಿಫರ್ ಆಗಿ ದೇವರ ಬಲಿಯಲ್ಲಿ ಭಯಂಕರವಾಗಿ ಅಭಿಷೇಕದಲ್ಲಿ ನಡೀತಾ ಇದ್ದಾಗ ಅವನು ಒಂದು ಸೆಕೆಂಡ್ ಸ್ವಂತ ಆಶೀರ್ವಾದ ಆಲೋಚನೆ ಮಾಡಿ, ನಾನ್ ದೇವ್ರಿಗಿಂತ ಮೇಲೋದ್ರೆ ಇದು ದೇವ್ರ ಇಚ್ಛೆನ ಅವ್ನ ಸ್ವಂತ ಇಚ್ಛೆನ? ಸ್ವಂತ ಇಚ್ಛೆ ಮಾಡಿದವನ್ನ ದೇವ್ರ ಕೆಳಗಡೆ ತಳ್ಬಿಟ್ರು. ಅಲ್ಲೆಲೂಯ. ಆದ್ರೆ ಯಾವಾಗ್ಲೂ ದೇವರ ಇಚ್ಛೆ ಮಾಡಿದ ಯೇಸು ಸ್ವಾಮಿನ ದೇವ್ರ ಮೇಲ್ಗಡೆ ಇಟ್ಬಿಟ್ರು. ಅಲ್ಲೆಲೂಯ. ನಿನ್ನ ಜೀವಿತದಲ್ಲಿ ನೀನು ಕೆಳಗಿರ್ತೀಯಾ, ನಿನ್ನ ಜೀವಿತದಲ್ಲಿ ನೀನು ಮೇಲಿರ್ತೀಯ ಅನ್ನೋದು ನಿನ್ನ ಉದ್ದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಫೈನಾನ್ಸ್ ಆಗ್ಲಿ, ಅದು ಮಿನಿಸ್ಟ್ರಿ ಆಗ್ಲಿ, ಅಥವಾ ಬಿಸ್ನೆಸ್ ಆಗ್ಲಿ, ಜಾಬ್ ಆಗ್ಲಿ, ನೀನು ಪಡೋ ಕಷ್ಟದಿಂದ ದೇವ್ರು ನಿನ್ನ ಮೇಲೆ ಕೆತ್ತಲ್ಲ. ನೀನು ಹೃದಯದಲ್ಲಿ ಯಾವ ಉದ್ದೇಶದಿಂದ ಮಾಡ್ತಾ ಇದೀಯ ಅದ್ರ ಮೇಲೆ ನೀನು ಮೇಲು. ಯೇಸು ಸ್ವಾಮಿಗೆ ಐಡೆಂಟಿಟಿ ಗೊತ್ತಿತ್ತು. He understood who God was. ಇವತ್ತು ನಿನಗೆ ಗೊತ್ತಾ ನೀನು ದೇವ್ರು ಯಾರು ಅಂತ? ನೀನು ಗೊತ್ತಿದ್ರೆ ನೀನು ಮಗನಾಗಿ ದೇವ್ರ ಹತ್ರ ಕೇಳ್ತೀಯ, ಸೇವಕನಾಗಿ ದೇವ್ರ ಹತ್ರ ಕೇಳ. ಅದು ಮಗನಾಗಿ ಹಠ ಮಾಡ್ತೀಯ, ಸೇವಕನಾಗಿ ನೀನು ಮಾಡಲ್ಲ. ಮಗನಾಗಿ ದೇವ್ರ ಹತ್ರ ಇರೋದಕ್ಕೂ ಸೇವಕನಾಗಿರೋದಕ್ಕೂ ವ್ಯತ್ಯಾಸ ಇದೆ. ನಾನು ಹೇಳ್ತೀನಿ ಕೇಳಿ, ಎಲ್ಲಿವರೆಗೂ ನೀವು ಸೇವಕನಾಗಿ ಹೇಳಿದಷ್ಟೇ ಮಾಡ್ತೀವಿ, ಅದಕ್ಕೆ ನಾವು ಮಾಡಲ್ಲ, ಪ್ರತಿಯೊಂದಕ್ಕೂ ಅವ್ರು ಕರೆದ್ರೇನೆ ನಾವು ಹೋಗ್ಬೇಕು, ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನೋ ಗುಣಲಕ್ಷಣಗಳು ಇರ್ತದೋ ಅಲ್ಲಿವರೆಗೂ ನಿನ್ನ ಆಶೀರ್ವಾದ ಲಿಮಿಟ್ ಆಗಿ ಇರ್ತದೆ. ಸಣ್ಣಗೆ ಮಾತ್ರನೇ ಅನ್ಲಿಮಿಟೆಡ್ ಬ್ಲೆಸ್ಸಿಂಗ್, ಸೇವಕರಿಗಲ್ಲ. ಐ ಜಸ್ಟ್ ವಾಂಟ್ ಟು ಎನ್ಕರೇಜ್ ಎವ್ರಿಬಡಿ, ನೀವು ಏನೇ ಮಾಡ್ತಾ ಇದ್ರು ಮಗನಾಗಿ ಮಾಡಬೇಕು. ದೇವ್ರ ಮೇಲೆ ಅದನ್ನು ಮಗನಾಗಿ ಮಾಡುತ್ತೆ, ಮಗನಾಗಿ ಉದ್ದೇಶ ಐಡೆಂಟಿಟಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಐಡೆಂಟಿಟಿ. ಯೇಸು ಸ್ವಾಮಿಗೆ ದೇವ್ರು ಯಾರು, ದೇವರಲ್ಲಿ ನಾನು ಯಾರು ಅಂತ ಗೊತ್ತಿದೆ. ಅದಕ್ಕೆ ಅವ್ರು ಯಾವಾಗಲೂ ಪ್ರಾರ್ಥನೆ ಮಾಡ್ಬೇಕಾದ್ರೆ, ತಂದೆಯೇ ನೀನು ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳ್ತೀಯ ಅಂತ ನನಗೆ ಗೊತ್ತಿದೆ. ನಾವು ಹೇಳಿದೀವಿ ಹಂಗೆ ಪ್ರೇಯರ್ ಮಾಡ್ಬೇಕಾ, ಸ್ವಾಮಿ ನೀನು ಯಾವಾಗಲೂ ನನ್ನ ಪ್ರೇಯರ್ ಕೇಳ್ತೀಯ ಅಂತ ನಾವು ಯಾವಾಗನ ಪ್ರೇಯರಲ್ಲಿ ದೇವ್ರಿಗೆ ಹೇಳಿದೀವ? ಯಾವಾಗ ಕೇಳಿದ್ರು ಸ್ವಾಮಿ ನನ್ನ ಪ್ರೇಯರ್ ಕೇಳ್ತೀಯಾ ಇಲ್ವಾ, ನನಗೆ ಮಾಡ್ತೀಯಾ ಇಲ್ವಾ? ಅಲ್ಲೆಲ್ಲೂಯ್ಯ. ನೀವು ಇನ್ನೂ ಕೇಳ್ತೀಯಾ ಇಲ್ವಾ, ಮಾಡ್ತೀಯಾ ಇಲ್ವಲ್ಲೇ ಜೀವನ ಮಾಡ್ತಾ ಇದ್ದೀರಾ. ಆದ್ರೆ ಯೇಸು ಸ್ವಾಮಿಗೆ ನಂಬಿಕೆ, ನೀನು ಯಾವಾಗಲೂ ಕೇಳ್ತೀಯಪ್ಪ, ನೀನು ಯಾವಾಗಲೂ ಮಾಡ್ತೀಯಪ್ಪ. ಅದಕ್ಕೆ ಮಾಡದೇ ಇರೋ ದೇವ್ರು ಕೂಡ ಅಯ್ಯೋ ಇವ್ನು ನನ್ನ ಕೆಣಕ್ ಬಿಟ್ಟವನೇ, ನಾನು ಮಾಡಲೇಬೇಕು ಅಂತ ಮಾಡ್ಬಿಡ್ತಾರೆ. ಅದೇ ಅಂಡರ್ಸ್ಟ್ಯಾಂಡಿಂಗ್ ಸೋ ಇಂಪಾರ್ಟೆಂಟ್. ಇವತ್ತು ನಾನು ನಿಮ್ಗೆ ಕೇಳ್ತಾ ಇರೋದು ಎರಡು ವಿಷಯ. ನೀನು ಯಾರಂತ ನೀನು ಅರ್ಥ ಮಾಡ್ತೀನಿ. ಯು ಆರ್ ನಾಟ್ ಎ ಬಿಲೀವರ್, ಯು ಆರ್ ನಾಟ್ ಏನಂತಾರೆ, ನೀನೊಂದು ವಿಶ್ವಾಸಿ ಅಲ್ಲ, ನೀನು ಸಭೆಗೆ ಬರುವಂಥ ಸಾಧಾರಣ ವ್ಯಕ್ತಿ ಅಲ್ಲ, ನೀನು ದೇವರ ಮಗ, ದೇವರ ಮಗಳು.
ನಿನಗೆ ಸೈತಾನನಿಗೆ ಇಲ್ಲದೆ ಇರುವಂತ ಅಧಿಕಾರ ನಿನ್ನಲ್ಲಿ ಇಟ್ಟಿದ್ದಾನೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅರ್ಥ ಮಾಡ್ಕೊಂಡಾಗಲೇ ನಿಮಗೆ ನೋಡ್ರಿ, ದುರಾತ್ಮಗಳಿಗೆ ಚಿಕ್ಕವರು ದೊಡ್ಡವರಿಲ್ಲ, ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಒಂದು ಜಾಗದಲ್ಲಿ ಏನಾಗುತ್ತಂದ್ರೆ, ಒಬ್ಬನಿಗೆ ಶಿಷ್ಯಂದ್ರೆಲ್ಲ ದೆವ್ವ ಬಿಡಿಸ್ತಾರೆ, ಹೋಗಲ್ಲ. ಓದಿದ್ದೀರಾ? ಅದೆಲ್ಲ ಬರ್ತದೆ ನೋಡಿ. ಆ ಶಿಷ್ಯಂದ್ರು ದೆವ್ವ ಓಡಿಸ್ತಾರೆ, ದೆವ್ವ ಹೋಗಲ್ಲ. ಆಮೇಲೆ ಯೇಸು ಸ್ವಾಮಿ ಬಂದು ಅದನ್ನ ಓಡಿಸಿದಾಗ ಅದು ನೀರ್ ಮೇಲೆ ಬೆಂಕಿ ಮೇಲೆ ಬೀಳಿಸಿ ಹೋಗ್ಬಿಡ್ತದೆ. ಆಗ ಅವ್ರು ಕೇಳ್ತಾರೆ, ಹೆಂಗ್ ಹೋಯ್ತು ಅಂತಂದ್ರೆ, ಇದು ಏನು ಉಪವಾಸದಿಂದನೋ ಪ್ರಾರ್ಥನೆಯಿಂದನೋ ಹೋಗುತ್ತೆ ಅಂತಾರೆ. ಆ ಪ್ಯಾಸೇಜ್ ತೆಗೆದು ಮಾರ್ಕ್ 9ನೇ ಅಧ್ಯಾಯದಲ್ಲಿ 21ನೇ ವಚನ, ಸೇಮ್ ಟಾಪಿಕ್ ಅಲ್ಲಿದೆ. ಮಾರ್ಕ್ 9ನೇ ಅಧ್ಯಾಯದಲ್ಲಿ 21ನೇ ವಚನ. ಈಗ ಅಲ್ಲಿ ಅವರು ಶಿಷ್ಯರು ದೆವ್ವ ಬಿಡಿಸಕ್ ಟ್ರೈ ಮಾಡಿ ಬಿಡಿಸಕ್ ಆಗ್ಲಿಲ್ಲ. ಈಗ ತಂದೆಗೂ ಆ ಮಗನ ತಂದೆಗೂ ಯೇಸು ಸ್ವಾಮಿಗೂ ಒಂದು ಮಾತುಕತೆ ನಡೀತಾ ಇದೆ. ಮಾತಾಡಿ. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು? ಅವನು ಚಿಕ್ಕಂದಿನಿಂದಲೇ ಯಾವಾಗ ಬಂತಂತೆ? ಅಪ್ಪ, ತಪ್ಪು ಮಾಡಕ್ಕೆ ಜ್ಞಾನ ಇರೋರಿಗೆ, ತಪ್ಪು ಮಾಡಿ ಉದ್ದೇಶದಲ್ಲಿ ಇಲ್ಲದೆ ಇರೋರಿಗೆ ಜ್ಞಾನದಲ್ಲಿ ಮಿಸ್ಟೇಕ್ ಮಾಡಿ ಅವ್ರ ಒಳಗಡೆ ಸೈತಾನ ಬಂದ್ರೆ ಓಕೆ. ಆದ್ರೆ ಈ ಮಗು ಚಿಕ್ಕಂದಿನಿಂದಾನೇ ಬಂದ್ಬಿಟ್ಟಿದೆ ಅಂತ. ಚಿಕ್ಕ ಮಕ್ಕಳಿಗೂ ಸ್ಪೇರ್ ಮಾಡಲ್ಲಪ್ಪ. ಈವಿಲ್ ಸ್ಪಿರಿಟ್ ಕ್ಯಾನ್ ಎಂಟರ್ ಈವನ್ ಸ್ಮಾಲ್ ಕಿಡ್ಸ್. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿನ್ನ ಮಕ್ಕಳ ಫೌಂಡೇಶನ್ ದೇವರ ಉದ್ದೇಶದಿಂದ ಪ್ರಾರಂಭ ಆಗಲಿ. ನೀನ್ ಡಾಕ್ಟರ್ ಓದ್ಬೇಕು, ಇಂಜಿನಿಯರ್ ಓದ್ಬೇಕು, ಅದೆಲ್ಲ ಆಮೇಲೆ ಇರಲಿ. ಫಸ್ಟ್ ನಿನ್ನ ಫೌಂಡೇಶನ್, ನಿನ್ನ ಉದ್ದೇಶ ಏನು ಅಂತ ನೀನು ಅರ್ಥ ಮಾಡ್ಕೋಬೇಕು. ನಾನು ಯು ಶುಡ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಸೀವಿಂಗ್ ದ ಫೌಂಡೇಶನ್ ಆಫ್ ಗಾಡ್. ನೀನು ಯಾವಾಗ ಫೌಂಡೇಶನ್ ಅನ್ನ ನೀನು ಅರ್ಥ ಮಾಡಿ ನಿನ್ನ ಮಕ್ಕಳ ಹೃದಯದಲ್ಲಿ ಆಗ್ತೀಯೋ, ಅವ್ರು ಕರೆಕ್ಟ್ ಫೌಂಡೇಶನ್ ಅಲ್ಲಿ ಬೆಳಿತಾರೆ. ಏನು, ನಾನು ದೇವ್ರ ಉದ್ದೇಶದಲ್ಲಿ ಇರಬೇಕು. ನಾನು ಏನ್ ಮಾಡಿದ್ರು ನಾನು ದೇವ್ರ ಉದ್ದೇಶ, ನಾನು ಎಲ್ಲೋದ್ರು ನಾನು ದೇವ್ರ ಉದ್ದೇಶ. Hallelujah. When this kind of attitude comes in our mind, ದುರಾತ್ಮಗಳು ನಿನ್ನ ಹತ್ರ ಇರಲಿಕ್ಕಾಗಲ್ಲ, ಮಾಟ ಮಂತ್ರಗಳು ನಿನ್ನ ಜೀವಿತ ಹತ್ರ ಬರಲಿಕ್ಕಾಗಲ್ಲ. ದೇವರು ತನ್ನ ಕಾರ್ಯವನ್ನು ನಿನ್ನ ಲೈಫಲ್ಲಿ ಮಾಡ್ತಾರೆ. Hallelujah. God can. ಎರಡು ವಿಷಯಗಳು ಬಹಳ ಮುಖ್ಯ. ಒಂದು ಏನು, ಪರ್ಪಸ್, ಉದ್ದೇಶ. ಎರಡನೇದು ಐಡೆಂಟಿಟಿ. ದೇವರು ಯಾರಿಗೂ ಅಂತ ಎಷ್ಟೋ ಜನರಿಗೆ ಇಲ್ಲಿ ದೇವರು ಯಾರು ಅಂತ ಗೊತ್ತಿಲ್ಲ. ಯಾರಪ್ಪ ದೇವರು? ಯೇಸು ಸ್ವಾಮಿ. ಏನ್ ಮಾಡಿದ್ರೆ ನನಗಾಗಿ ಜೀವ ಕೊಟ್ಟಿದ್ದಾರೆ, ಇನ್ ಮಿಕ್ಕಿದ್ದು ಗೊತ್ತಿಲ್ಲ ಬದ. ಅದಷ್ಟೇ ಅಲ್ಲ, ಸಾಕಷ್ಟು ವಿಷಯಗಳು ನಿನಗಾಗಿ ದೇವ್ರು ಮಾಡಿ. ನೀನು ಒಂದೊಂದಾಗಿ ದೇವ್ರನ್ನ ಕೇಳ್ತಾ ಹೋದ್ರೆ ದೇವ್ರು ನಿನಗೆ ತೋರಿಸ್ತಾ ಇರ್ತಾನೆ. ನಿನಗಾಗಿ ಏನ್ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ, ಹೆಂಗೆಲ್ಲ ನಿನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ಹೆಂಗೆಲ್ಲ ನಿನ್ನ ಮೇಲೆ ದೇವರು. ಇವತ್ತು ತಪ್ಪು ಮಾಡಿ ಇವತ್ತು ಬಿದ್ದ ಮೇಲೂ ಕೂಡ ಮತ್ತೆ ದೇವ್ರು ನಮ್ಮನ್ನು ಎತ್ತುತ್ತಾನೆ. ಖಂಡಿತವಾಗಿ ನೀನು ಪಾಪದಿಂದ ಹೊರಬಂದು ಅಲ್ಲೂ ಮತ್ತೆ ದೇವ್ರು ನಿನ್ನನ್ನು ಉಪಯೋಗಿಸ್ತಾನೆ. ಖಂಡಿತವಾಗಿ ಮತ್ತೆ ನೀನು ಆ ಕ್ಷಮಾಪಣೆ ಹೃದಯದಲ್ಲಿ ನಾಟ್ ಕ್ಯಾನ್ ರೈಸ್ ಯು ಆಫ್ ಎನಿ ಟೈಮ್. ಯಾಕಂದ್ರೆ ಅವ್ರು ಮನುಷ್ಯರು ನೋಡೋ ಹಾಗೆ ನೋಡೋರಲ್ಲ, ಅವರು ದೇವರ ನೋಟ ಈ ಅಂಡರ್ಸ್ಟ್ಯಾಂಡ್ಸ್ ಯುವರ್ ವೀಕ್ನೆಸ್, ಈ ಅಂಡರ್ಸ್ಟ್ಯಾಂಡ್ಸ್ ಪ್ರತಿಯೊಂದನ್ನು ಅವ್ರು ಅರ್ಥ ಮಾಡ್ಕೊಂಡು ನಡೆಯುವಂಥ ದೇವರು. ಅವರು ಆಳಕ್ಕೆ ಹೋಗುದಿರ ಯಾವುದನ್ನು ಕೇಳಲ್ಲ. ನಮಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ಸೈತಾನ ನಮ್ಮ ಜೀವಿತದಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ನಮಗೆ ಅದು ಅರ್ಥ ಆಗ್ತಾ ಇರೋದ್ರಿಂದ ಸೈತಾನ ನಮ್ಮ ಬಿಸ್ನೆಸ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ, ಸೈತಾನ ನಮ್ಮ ಕೆಲಸಗಳಲ್ಲಿ ಎಂಟ್ರಿ ಆಗ್ತಾ ಇದೆ. ಬಿಕಾಸ್ ನಿನ್ನನ್ನು ಈ ಬಿಸ್ನೆಸ್ ಮಾಡೋಕ್ಕೆ ದೇವ್ರು ಕೊಟ್ಟಂತ ಉದ್ದೇಶ ಏನು? 24 ಗಂಟೆ ಬಿಸ್ನೆಸ್ ಬಗ್ಗೆ ಆಲೋಚನೆ ಮಾಡ್ಕೊಂಡು 24 ಗಂಟೆ ಅದನ್ನೇ ಮಾಡ್ಕೊಂಡಿರಕ್ಕ ಇಲ್ಲ. ಅದರಿಂದ ದೇವ್ರ ರಾಜ್ಯಕ್ಕೆ ಏನೋ ಲಾಭ ಇದೆ. ಅದು ಏನಂತ ನೀನು ಕೇಳಿದ್ಯಾ? ಅದು ಏನಂತ ನೀನ್ ದೇವ್ರ ಹತ್ರ ಮಾತಾಡಿದ್ಯಾ? ಏನೋ ಒಂದು ಕಾರ್ಯಗಳನ್ನು ದೇವರು ಮಾಡುವಾಗ ಏನ್ ಮಾಡೋಣ? ಎರಡು ವಿಷಯ. ಒಂದು ಉದ್ದೇಶ, ಎರಡನೇದು ಐಡೆಂಟಿಟಿ. ಮೂರನೇದು ನಾನು ಒಂದು ಸತಿ ಕೊಟ್ಟೆ, ಅದಕ್ಕೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ. ನಾವು ದೇವರ ಪ್ರಸನ್ನತೆಯಲ್ಲಿ ಯಾವಾಗಲೂ ಇರೋದು. ಆಲ್ವೇಸ್ ಬಿ ದ ಪ್ರೆಸೆನ್ಸ್. ಆ ಪ್ರಸನ್ನತೆ ಏನು ಮಾಡ್ತದೆ ಅಂದರೆ ನಮ್ಮನ್ನು ಯಾವಾಗಲೂ ದೇವರ ಉದ್ದೇಶದಲ್ಲಿ ನಾವು ಯಾವಾಗಲೂ ದೇವರ ಚಿಂತೆ ಪ್ರಕಾರ ನಡೆಯುವುದು. ಯೇಸು ಸ್ವಾಮಿ ಯಾವಾಗಲೂ ದೇವ್ರ ಉದ್ದೇಶ ಮಾಡ್ತಾ ಇದ್ದ ಕಾರಣ ಏನಂದ್ರೆ ಅವರು ರಾತ್ರಿ ಎಲ್ಲ ದೇವರ ಪ್ರಾರ್ಥನೆ ಮಾಡ್ತಾರೆ. ಈ ಹ್ಯಾಡ್ ಅ ಬ್ಯೂಟಿಫುಲ್ ಪ್ರೈಮ್. ಹಲ್ಲೆಲೂಯಾ. ಅವ್ರು ಯಾವಾಗಲೂ ಏನಿತ್ತು ನಿನ್ನಲ್ಲಿ ಪ್ರಾರ್ಥನೆ ಜೀವಿತ ಇರೋದಾದ್ರೆ ದೇವರು ನಿನ್ನ ಜೀವಿತದಲ್ಲಿ ಯು ಶುಡ್ ಟ್ರಸ್ಟ್, ಯು ಶುಡ್ ನೋ ವಾಟ್ ಹಿ ಹ್ಯಾಸ್ ಟು ಡೂ. ನೋಡ್ರಿ, ಒಂದು ವಾಕ್ಯ ಓದ್ಬಿಟ್ಟು ನಾವು ಕ್ಲೋಸ್ ಮಾಡೋಣ. ಮತ್ತಾಯ 12ನೇ ಅಧ್ಯಾಯದಲ್ಲಿ 15ನೇ ವಚನ. ಯೇಸು ಅಲ್ಲಿಂದ ಹೊರಟು ಹೋಗ್ತಾ ಇದ್ದಾರಂತೆ. ಅನೇಕರು ಆತನ ಹಿಂದೆ ಹೋದರಂತೆ. ಆತನು ಅವರೆಲ್ಲರನ್ನು ಸ್ವಸ್ಥ ಮಾಡಿ, ಹಲ್ಲೆಲೂಯಾ,
ಹಿಂದೆ ಹೋದವರಿಗೆ ಸ್ವಸ್ಥ ಮಾಡಿದಾನಂತೆ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಂತ ಇದ್ದೀರಾ? ಇವತ್ತು ಏನಾದ್ರೂ ಒಂದು ಒಳ್ಳೇದಾಗಿಲ್ಲ ಅಂದ್ರೆ ನಾನು ದೇವ್ರನ್ನ ಹಿಂದೆ ಹೋಗಲ್ಲ. ಆದ್ರೆ ಇವ್ರಿಗೆ ಏನು ದೇವ್ರು ಮಾಡ್ದಿರ ಅನ್ನೋ ನಾನು ನಿನ್ ಹಿಂದೆ ಬರ್ತೀನಿ ಅಂತ ಹೋಗೋದ್ರಿಂದ ದೇವ್ರು ಅವನಿಗೆ ಒಳ್ಳೇದ್ ಮಾಡಿದಾನೆ. ಹಲ್ಲೆಲೂಯಾ. ಅಂಡರ್ಸ್ಟ್ಯಾಂಡಿಂಗ್ ಸಮಥಿಂಗ್. ದೇವರು ಅವ್ರಿಗೆ ಗುಣಪಡಿಸಿ ನಾನು ಹಿಂದೆ ಬಾ ಅಂತ ಹೇಳಲಿಲ್ಲ, ಹಿಂದೆ ಬಂದವ್ರನ್ನ ಗುಣಪಡಿಸ್ತಾ ಇದ್ದಾರೆ. ವೆನ್ ಯು ಫಾಲೋ ಗಾಡ್ ವಾಟ್ ಎವರ್ ದ ಇಶ್ಯೂ, ನಿನ್ನ ಜೀವಿತದಲ್ಲಿ ಏನೇ ಕಷ್ಟ ಭಾರ ಇದ್ರು ನಾನು ದೇವ್ರನ್ನ ಹಿಂಬಾಲಿಸ್ತೀನಿ ಅಂದಾಗ ಅದಕ್ಕೊಂದು ವಿಶೇಷ ಅದ್ಭುತ ದೇವ್ರು ನಿನ್ನ ಲೈಫಲ್ಲಿ ಮಾಡ್ತಾನೆ. ಇನಿಷಿಯಲಿ ಅದು ದೇವರ ಉದ್ದೇಶ ಅಲ್ಲ ಅವ್ರನ್ನ ಗುಣಪಡಿಸೋದು, ಯಾಕಂದ್ರೆ ದೇವ್ರು ಎಲ್ಲಾನು ಪ್ರಾರ್ಥನೆಗೆ ಅದಕ್ಕೆ ಬಂದವ್ರನ್ನ ಗುಣಪಡಿಸಿದ್ದಾರೆ. ಸುಮ್ಮನೆ ಯೇಸು ಸ್ವಾಮಿ ಹಿಂದೆ ಬಂದವ್ರಿಗೆ ದೇವ್ರು ಏನು ಮಾಡಿರ್ಲಿಲ್ಲ. ಅದು ಈ ಸ್ಥಳದಲ್ಲಿ ಹಿಂದೆ ಬಂದವ್ರಿಗೆಲ್ಲ ದೇವ್ರು ಗುಣಪಡಿಸಿದ್ದಾರೆ. ಅದು ಅರ್ಥ ಆಗ್ತಾ ಇದೆ ಸಹೋದರ. ದೇವರನ್ನು ಯಾವುದೇ ವಿಷಯದಲ್ಲಾಗ್ಲಿ ದೇವರನ್ನ ಹಿಂಬಾಲಿಸಿದವನಿಗೆ ದೇವರು ಗುಣಪಡಿಸಿದಾನಂದ್ರೆ ಇನ್ನು ದೇವರ ಉದ್ದೇಶವನ್ನು ಹಿಂಬಾಲಿಸುವವನನ್ನ ದೇವರು ಸುಮ್ಮನೆ ಬಿಟ್ಬಿಡ್ತಾನ? ನಾವು ದೇವರ ಕ್ಷಮಾಪಣೆ ಎಷ್ಟು ಜನ ಹೇಳ್ತಾರೆ ಬ್ರದರ್, ನಾನು ಎಷ್ಟೋ ಸತಿ ದೇವ್ರ ಉದ್ದೇಶದಲ್ಲಿ ಇರಲಿಲ್ಲ, ಎಷ್ಟೋ ಸತಿ ನಾನು ದೇವರ ಐಡೆಂಟಿಟಿಯನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಐಡೆಂಟಿಟಿಯನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ. ನಿಂತ್ಕೊಳ್ಳೋಣ, ದೇವರು ಹೇಳೋಣ, ಸ್ವಾಮಿ ನನ್ನ ಉದ್ದೇಶದಲ್ಲಿ ಲೆಟ್ಸ್ ಆಲ್ ಸ್ಟ್ಯಾಂಡ್ ಅಪ್ ಆನ್. ಸ್ವಾಮಿ ಈ ಸಲದಲ್ಲಿ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಈ ಸಭೆಗೆ ಕನೆಕ್ಟ್ ಆಗಿರೋರು, ನಮ್ಮ ಜೊತೆಗೆ ಪಾರ್ಟ್ನರ್ ಆಗಿ ಪ್ರತಿ ತಿಂಗಳು ನಮಗೆ ಜೊತೆ ನಿಂತಿರೋರು ಎಲ್ಲರನ್ನು ನೀನು ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀನಿ. ಅವರು ಇಡೀ ತಿಂಗಳು ನೀನು ಕಾದಿ ಕಾಪಾಡು. ಯಾವ ಕೀಳು ಗಂಡಾಂತರಗಳು ಅವ್ರ ಬಳಿಗೆ ಬರದೇ ಇರುವಂತೆ, ಯಾವ ನೋವುಗಳು ಬಾಧೆಗಳು ಅವ್ರ ಹತ್ರ ಬರದೇ ಇರುವಂತೆ ಅವ್ರನ್ನ ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೋ. ಪ್ರತಿಯೊಂದು ಕುಟುಂಬದಲ್ಲೂ ನಾನು ಶಾಂತಿ, ಸಮಾಧಾನ, ಆರೋಗ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ರಾಜ. ಅವ್ರ ಕುಟುಂಬದ ವಿರುದ್ಧವಾಗಿ ಕೆಲಸ ಮಾಡುವಂತ ಎಲ್ಲ ದುರಾತ್ಮ ದುಷ್ಟಶಕ್ತಿಗಳು, ಎಲ್ಲ ಮಾಟಮಂತ್ರ ಶಕ್ತಿಗಳು, ಎಲ್ಲ ಮರಣದ ದುರಾತ್ಮಗಳು, ಎಲ್ಲ ಆಕ್ಸಿಡೆಂಟ್ ಸ್ಪಿರಿಟ್ಸ್ಗಳನ್ನು ಯೇಸು ನಾಮದಲ್ಲಿ ನಿರ್ಮೂಲನೆ ಮಾಡ್ತಾ ಇದ್ದೀನಿ. ಕರ್ತನೆ, ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಚೆನ್ನಾಗಿ ನಡಿಬೇಕು. ಅವ್ರಿಗೆ ಬೇಕಾಗಿರೋ ಹೊಸ ಪ್ರಾಜೆಕ್ಟ್ ಆರ್ಡರ್ಗಳು ಮತ್ತೆ ಬರಬೇಕಾಗಿರುವ ಪೇಮೆಂಟ್ಗಳು ಕರೆಕ್ಟಾಗಿ ರಿಲೀಸ್ ಆಗುವಂತೆ ಪ್ರಾರ್ಥಿಸ್ತಾ ಇದ್ದೀನಿ. ಕೆಲಸ ಮಾಡೋರಿಗೆ ಹೊಸ ಕೆಲಸಗಳು, ಪ್ರಮೋಷನ್ಸ್, ಇನ್ಕ್ರಿಮೆಂಟ್ಗಳನ್ನು ಬಿಡುಗಡೆ ಮಾಡು ಸ್ವಾಮಿ. ಅವ್ರನ್ನ ಆಶೀರ್ವದಿಸು ಕರ್ತನೆ. ಪ್ರತಿಯೊಂದು ಮೇಲೂ ನಿನ್ನ ಕೃಪೆಯಲ್ಲಿ ಅವ್ರು ಹೋಗ್ಬೇಕಾದ್ರೆ ಬರಬೇಕಾದ್ರೆ ನೀನು ರಕ್ತದ ಕೋಟೆಯಲ್ಲಿ ಮರೆ ಮಾಡಿಕೋ. ಪ್ರತಿಯೊಬ್ಬರ ಕಮಿಟ್ಮೆಂಟ್ ಅನ್ನು ನೀನು ಪೂರೈಸಿ ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಮುಖ್ಯವಾಗಿ ಈ ಇಡೀ ವಾರ ಅವರು ಯಾವ ಶೋಧನೆಗೂ ಒಳಗಾಗಿ ಪಾಪದಲ್ಲಿ ಬೀಳದೆ ಇರುವಂತೆ ಕರ್ತನೆ, ನಿನ್ನೊಟ್ಟಿಗೆ ಪ್ರತಿದಿನ ನಡೆಯುವಂತೆ, ನಿನ್ನ ಉದ್ದೇಶದಲ್ಲಿ ನಿಲ್ಲುವಂತೆ ಕರ್ತನೆ ನಮ್ಮೆಲ್ಲರಿಗೂ ನೀನು ಸಹಾಯ ಮಾಡು ರಾಜ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ನೀನು ಅವ್ರನ್ನ ಕಾದಿ ನಡೆಸು ಕರ್ತನೆ. ನಿನ್ನ ಚಿತ್ತ ಇವರ ಸಂಗಡ ಇರೋದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕರ್ತನೆ. ಹೋದ ವಾರಕ್ಕಿಂತ ಈ ವಾರ ನಿನ್ನ ಕೃಪೆ ಇವರೆಲ್ಲರ ಮೇಲೂ ಅತ್ಯಧಿಕವಾಗಿ ರಾಜ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಆಮೆನ್. ತಂದೆ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಸದಾಕಾಲ ನಮ್ಮಲ್ಲಿ. Hallelujah.